ಇಂದು ಶಾಲೆ ಗಂಟೆ ಬಾರಿಸಿದಾಗ ಎಂದಿನಂತೆ 6 ವರ್ಷದ ಸುಹಾಸ್ ಎಲ್ಲರಿಗಿಂತ ಮೊದಲು ತನ್ನ ತರಗತಿಯಿಂದ ಹೊರಬಂದನು. ಆ ಸಮಯದಲ್ಲಿ ಅವನ ಮುಖದಲ್ಲಿ ಒಂದು ವಿಶೇಷ ಕಾಂತಿ ಇರುತ್ತಿತ್ತು. ಅವನು ಉತ್ಸಾಹದಿಂದ ಓಡುತ್ತಾ ಗೇಟ್ ಹತ್ತಿರ ಬಂದನು. ಅಲ್ಲಿ ಇಲ್ಲಿ ನೋಡುತ್ತಾ ತನ್ನ ಅಮ್ಮನನ್ನು ಹುಡುಕುತ್ತಿದ್ದನು. ಆದರೆ ಇಂದು ಅಮ್ಮ ಕಾಣಿಸಲಿಲ್ಲ. ಅವನು ಗೇಟ್ ಹತ್ತಿರ ನಿಂತು ಅಮ್ಮನಿಗಾಗಿ ಕಾಯುತ್ತಿದ್ದನು. ಎಲ್ಲ ಮಕ್ಕಳು ಸ್ಕೂಲಿನಿಂದ ಹೊರಟು ಹೋಗಿದ್ದರು. ಆದರೆ ಸುಹಾಸ್ ಇಲ್ಲಿ ತನಕ ಅಲ್ಲೇ ನಿಂತಿದ್ದನು. ಇಂದು ಅಮ್ಮನ ಜೊತೆ ತುಂಬ ಜಗಳ ಮಾಡುತ್ತೇನೆ, ನನ್ನನ್ನು ಏಕೆ ಕರೆದುಕೊಂಡು ಹೋಗಲು ಬಂದಿಲ್ಲ? ಅವನು ರಸ್ತೆಯಲ್ಲಿ ದೃಷ್ಟಿ ಹರಿಸಿದನು. ಅದೇ ಸಮಯದಲ್ಲಿ ಪಕ್ಕದ ಮನೆಯ ವರ್ಮಾ ಅಂಕಲ್ ಸ್ಕೂಟರ್ನಲ್ಲಿ ಬರುತ್ತಿರುವುದು ಕಾಣಿಸಿತು. ಅವರು ಅವನನ್ನು ಕರೆದುಕೊಂಡು ಮನೆಗೆ ತಲುಪಿದರು. ಅಲ್ಲಿನ ದೃಶ್ಯವನ್ನು ಅವನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದನು. ಮನೆಯಲ್ಲಿ ಜನರ ಓಡಾಟ ಇತ್ತು. ಅವನು ಒಳಗೆ ಬಂದು ಆಶ್ಚರ್ಯದಿಂದ ಆ ಕಡೆ ಈ ಕಡೆ ನೋಡುತ್ತಾ ಜೋರಾಗಿ ಕೂಗಿದನು, ಅಮ್ಮ, ನೀವು ಎಲ್ಲಿದ್ದೀರಿ? ಇಲ್ಲಿ ಏನು ನಡೆಯುತ್ತಿದೆ? ಅಮ್ಮನನ್ನು ಹುಡುಕುತ್ತಿದ್ದ ಅವನ ಮುಗ್ಧ ಕಣ್ಣುಗಳು ಅಪ್ಪನನ್ನು ನೋಡಿದವು. ಅವನು ಆಶ್ಚರ್ಯಗೊಂಡನು. ಅವನ ಅಪ್ಪ ಅಳುತ್ತಿದ್ದನು. ಇಲ್ಲಿಯವರೆಗೆ ಅವನು ತನ್ನ ಅಪ್ಪ ಒಂದು ದಿನ ಕೂಡ ಅತ್ತಿದ್ದನ್ನು ನೋಡಿರಲಿಲ್ಲ. ಅದೇ ಅಪ್ಪ ಇಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಅವನ ಅಜ್ಜಿ ಮತ್ತು ರೇವತಿ ದೊಡ್ಡಮ್ಮ ನೆರೆಹೊರೆಯ ಮಹಿಳೆಯರನ್ನು ಅಪ್ಪಿಕೊಂಡು ತುಂಬ ಅಳುತ್ತಿದ್ದರು. ಆದರೆ ಸೋನು ಈಗಲೂ ಜನಸಂದಣಿಯಲ್ಲಿ ಅಮ್ಮನನ್ನು ಹುಡುಕುತ್ತಿದ್ದನು. ಆಗ ಅವನ ದೃಷ್ಟಿ ಬಿಳಿ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದ ತನ್ನ ಅಮ್ಮನ ಕಡೆಗೆ ಹೋಯಿತು. ಅಲ್ಲಿ ಓಡುತ್ತಾ ಹೋದನು ಮತ್ತು ಹೇಳಿದನು, ಅಮ್ಮ, ಇಂದು ನೀವು ನನ್ನನ್ನು ಸ್ಕೂಲಿನಿಂದ ಕರೆದುಕೊಂಡು ಬರಲು ಏಕೆ ಬರಲಿಲ್ಲ? ಮತ್ತು ನೀವು ಇಲ್ಲಿ ಏಕೆ ಮಲಗಿದ್ದೀರಿ? ಪಪ್ಪ ಮಮ್ಮಿಗೆ ಏನಾಯಿತು? ಅವರು ಏಕೆ ಮಾತನಾಡುತ್ತಿಲ್ಲ? ಅಜ್ಜಿ, ನೀವಾದರೂ ಹೇಳಿ, ಇದೆಲ್ಲ ಏನು ನಡೆಯುತ್ತಿದೆ? ಆದರೆ ಅವನ ಅಪ್ಪನಾಗಲಿ ಅವನ ಅಜ್ಜಿಯ ಹತ್ತಿರವಾಗಲಿ ಅವನ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಮಮ್ಮಿ, ಎದ್ದೇಳಿ, ನನ್ನ ಮೇಲೆ ನಿಮಗೆ ಕೋಪವೇ? ಇಂದಿನಿಂದ ನಾನು ನಿಮ್ಮ ಎಲ್ಲ ಮಾತುಗಳನ್ನು ಕೇಳುತ್ತೇನೆ. ಹೀಗೆ ಹೇಳುತ್ತಾ ಅವನು ಜೋರಾಗಿ ಅಳುತ್ತಿದ್ದನು. ಅವನ ಅಪ್ಪ ಆಕಾಶ್ನಿಗೆ ತನ್ನ ಮಗನ ಪರಿಸ್ಥಿತಿಯನ್ನು ನೋಡಲಾಗಲಿಲ್ಲ. ಅವರು ಮಗನನ್ನು ಅಪ್ಪಿಕೊಂಡರು. ನಂತರ ಅವನು ತುಂಬ ಸಮಯ ತನ್ನ ಅಪ್ಪನನ್ನು ಅಪ್ಪಿಕೊಂಡು ಅಳುತ್ತಿದ್ದನು. ತನ್ನನ್ನು ಇಷ್ಟೊಂದು ಪ್ರೀತಿಸುವ ಅಮ್ಮ ಇಂದು ತಾನು ಕೂಗಿ ಕರೆದರೂ ಏಕೆ ಎದ್ದೇಳುತ್ತಿಲ್ಲ ಎನ್ನುವುದು ಅವನಿಗೆ ಅರ್ಥವಾಗಲಿಲ್ಲ. ಇಂದು ಬೆಳಿಗ್ಗೆ ಕಮಲ ತನ್ನ ಮಗ ಸುಹಾಸ್ನನ್ನು ಸ್ಕೂಲ್ಗೆ ಬಿಡಲು ಸ್ಕೂಟರ್ ತೆಗೆದುಕೊಂಡು ಹೋಗಿದ್ದಳು. ಅಲ್ಲಿಂದ ಕರೆಂಟ್ ಬಿಲ್ ಕಟ್ಟಲು ಹೋಗಿದ್ದಳು. ಆದರೆ ರಸ್ತೆಯಲ್ಲಿ ವೇಗವಾಗಿ ಬರುತ್ತಿದ್ದ ಟ್ರಕ್ ಅವಳ ಸ್ಕೂಟರ್ಗೆ ಡಿಕ್ಕಿ ಹೊಡೆಯಿತು. ಎಷ್ಟು ಜೋರಾಗಿ ಡಿಕ್ಕಿ ಹೊಡೆದಿತ್ತೆಂದರೆ ಕಮಲ ರಸ್ತೆಯ ಇನ್ನೊಂದು ಬದಿಗೆ ಹೋಗಿ ಬಿದ್ದಿದ್ದಳು. ಅದೇ ಸಮಯದಲ್ಲಿ ಅವಳು ಉಸಿರು ಬಿಟ್ಟಿದ್ದಳು. ಈ ಕಡೆ ಕುಟುಂಬದ ಜನರಿಗೆ ವಿಷಯ ಗೊತ್ತಾದಾಗ ಅವರು ದುಃಖದ ಕಡಲಲ್ಲಿ ಮುಳುಗಿದರು. ತುಂಬ ಕಷ್ಟಪಟ್ಟು ಸುಧಾರಿಸಿಕೊಂಡು ಆಕಾಶ್ ತನ್ನ ಹೆಂಡತಿಗೆ ಅಂತಿಮ ವಿದಾಯ ಹೇಳಿದ್ದನು. ಮತ್ತು ಮನೆಗೆ ಬಂದಾಗ ಸಂಬಂಧಿಕರ ಉಪಸ್ಥಿತಿ ನಡುವೆಯೂ ಅವನಿಗೆ ಮನೆ ಖಾಲಿ ಖಾಲಿ ಅನಿಸುತ್ತಿತ್ತು. ನಿಧಾನಕ್ಕೆ ದಿನಗಳು ಕಳೆಯುತ್ತಿದ್ದವು. ಆದರೆ ಮನೆಯ ವಾತಾವರಣ ಹಾಗೇ ಇತ್ತು. ಒಂದೆಡೆ ಆಕಾಶ್ ಅತೀವ ದುಃಖದಲ್ಲಿ ಮುಳುಗಿದನು. ಇನ್ನೊಂದೆಡೆ ಅವನ ಮಗ ಸುಹಾಸ್ ತನ್ನ ಅಮ್ಮನ ಪ್ರೀತಿಯ ಅಪ್ಪುಗೆಗಾಗಿ ಹಾತೊರೆಯುತ್ತಿದ್ದನು. ಅವನ ಬಾಲ್ಯದ ಸುಖ ಜೀವನವನ್ನು ಅವನಿಂದ ಕಿತ್ತುಕೊಂಡಂತೆ ಆಗಿತ್ತು. ಅವನ ಅಜ್ಜಿ ಮತ್ತು ದೊಡ್ಡಮ್ಮ ಅವನನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವನು ಮೌನವಾಗಿ ಕುಳಿತಿರುತ್ತಿದ್ದನು. ಮಗನ ಸಲುವಾಗಿ ಆಕಾಶ್ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡನು. ಎಲ್ಲ ರೀತಿಯಿಂದಲೂ ಅವನನ್ನು ಸಂಭಾಳಿಸತೊಡಗಿದನು. ಅವನ ಊಟ, ತಿಂಡಿ, ಸ್ನಾನ, ಸ್ಕೂಲ್ಗೆ ಕಳಿಸುವುದು, ಓದಿಸುವುದು ಎಲ್ಲವನ್ನೂ ಆಕಾಶ್ ಸ್ವತಃ ತಾನೇ ಮಾಡುತ್ತಿದ್ದನು. ಆದರೂ ದಿನ ಕಳೆದಂತೆ ಸುಹಾಸ್ ಓದಿನಲ್ಲಿ ವೀಕ್ ಆಗುತ್ತಾ ಬಂದನು. ಆಗ ಆಕಾಶ್ ಅವನಿಗೆ ಒಬ್ಬ ಟ್ಯೂಷನ್ ಟೀಚರನ್ನು ಅಪಾಯಿಂಟ್ ಮಾಡಿದನು. ಅವಳ ಹೆಸರು ಕಲ್ಯಾಣಿ. ಮೊದಲ ದಿನ ಅವಳು ಟ್ಯೂಷನ್ ತೆಗೆದುಕೊಳ್ಳಲು ಬಂದಾಗ ಸುಹಾಸ್ ಅವಳ ಜೊತೆ ಓದಲು ನಿರಾಕರಿಸಿದನು. ಅವನು ಕೇವಲ ತನ್ನ ಅಮ್ಮನೊಂದಿಗೆ ಮಾತ್ರ ಓದುವುದಾಗಿ ಹಠ ಹಿಡಿಯುತ್ತಿದ್ದನು. ಆದರೆ ಕಲ್ಯಾಣಿ ತನ್ನ ಪ್ರಯತ್ನವನ್ನು ಮುಂದುವರಿಸಿದಳು. ಕೆಲವು ದಿನಗಳ ನಂತರ ಸುಹಾಸ್ ಒಂದು ಮಟ್ಟಿಗೆ ತನ್ನ ಓದಿನ ಬಗ್ಗೆ ಗಮನ ಕೊಡಲು ಪ್ರಾರಂಭಿಸಿದನು. ನಿಧಾನಕ್ಕೆ ಸುಹಾಸ್ ಕಲ್ಯಾಣಿಯವರೊಂದಿಗೆ ಬೆರೆಯಲು ಶುರು ಮಾಡಿದನು. ಅವಳು ಟ್ಯೂಷನ್ ಕೊಡಲು ಬಂದಾಗ ಅವಳ ಜೊತೆ ಕುಳಿತು ಓದಲು ಪ್ರಾರಂಭಿಸಿದನು. ಆದರೂ ಕೆಲವೊಮ್ಮೆ ಅಮ್ಮನನ್ನು ನೆನಪಿಸಿಕೊಂಡು ಕಿರಿಕಿರಿ ಮಾಡುವುದು, ಹಠ ಮಾಡುವುದು ಮಾಡುತ್ತಿದ್ದನು ಮತ್ತು ಅಳುತ್ತಿದ್ದನು. ಈ ಕಡೆ ಆಕಾಶ್ ಕೂಡ ಎಲ್ಲ ರೀತಿಯಿಂದಲೂ ಜರ್ಜರಿತನಾಗಿದ್ದನು. ಅವರಿಬ್ಬರನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಆಕಾಶನ ಅಮ್ಮ ಕೂಡ ತುಂಬ ಚಿಂತಿತರಾಗಿದ್ದರು. ಒಂದು ದಿನ ಅವರ ಮನಸ್ಸಿಗೆ ಒಂದು ಯೋಚನೆ ಬಂದಿತ್ತು. ತಮ್ಮ ಮಗ ಆಕಾಶ್ ಜೊತೆ ಇನ್ನೊಂದು ಮದುವೆ ಮಾಡಿಕೊಳ್ಳುವ ಬಗ್ಗೆ ಮಾತನಾಡಿದರು. ಆದರೆ ಆಕಾಶ್ ಈ ಮಾತನ್ನು ಸ್ಪಷ್ಟವಾಗಿ ನಿರಾಕರಿಸಿದನು. ತನ್ನ ಹೆಂಡತಿ ಕಮಲಾಳ ಸ್ಥಾನವನ್ನು ಇನ್ನೊಬ್ಬರಿಗೆ ಕೊಡುವುದನ್ನು ಹೇಗೆ ಯೋಚಿಸಲಿ ಎಂದು ಹೇಳಿದಾಗ ಶಾಲಿನಿ ಹೇಳಿದರು, ಮಗ, ನಿನ್ನ ಮಾತು ನನಗೆ ಅರ್ಥವಾಗುತ್ತದೆ. ಆದರೆ ಈ ಸತ್ಯವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಈ ವಯಸ್ಸಿನಲ್ಲಿ ಸುಹಾಸ್ನಿಗೆ ತನ್ನ ಅಮ್ಮನ ಅವಶ್ಯಕತೆ ಇದೆ ಮತ್ತು ನಿನಗೂ ಕೂಡ ಒಬ್ಬಳು ಜೀವನ ಸಂಗಾತಿ ಬೇಕು. ಆದರೆ ಅಮ್ಮ ಹೇಗೆ ನಂಬುವುದು? ಮಲತಾಯಿ ಸುಹಾಸ್ನಿಗೆ ಅಮ್ಮನ ಪ್ರೀತಿ ಕೊಡುತ್ತಾಳೆ ಎನ್ನುವುದನ್ನು ಆಕಾಶ್ ಹೀಗೆ ಹೇಳಿದಾಗ ಅವನ ಅತ್ತಿಗೆ ರೇವತಿ ಹೇಳಿದರು, ಹೌದಮ್ಮ, ಮಲತಾಯಿ ಯಾವತ್ತಿದ್ದರೂ ಮಲತಾಯಿಯೇ ಆಗಿರುತ್ತಾಳೆ.
ಅವಳು ಎಂದಿಗೂ ಸುಹಾಸ್ನನ್ನು ಸ್ವಂತ ಅಮ್ಮನಂತೆ ಪ್ರೀತಿಸಲು ಸಾಧ್ಯವಿಲ್ಲ. ಆಗ ಶಾಲಿನಿಯವರು ಹೇಳಿದರು, ಮಗ, ನಿನ್ನ ಮದುವೆ ಬೇರೆ ಯಾರೊಂದಿಗೂ ಅಲ್ಲ, ಬದಲಿಗೆ ಕಲ್ಯಾಣಿ ಜೊತೆ ಮಾಡಬೇಕೆಂದುಕೊಂಡಿದ್ದೇನೆ. ಮತ್ತು ಕಲ್ಯಾಣಿ ನಮಗೆಲ್ಲರಿಗೂ ಪರಿಚಯದವಳು, ಅವಳ ಸ್ವಭಾವ ನಮಗೆಲ್ಲರಿಗೂ ಗೊತ್ತು. ಮಗಳೇ ರೇವತಿ, ಇದು ಸರಿ ತಾನೆ? ಈಗ ರೇವತಿ ಏನನ್ನೂ ಹೇಳಲಿಲ್ಲ. ಅಮ್ಮ ಮತ್ತು ಅಣ್ಣ ಅರ್ಥ ಮಾಡಿಸಿದ ನಂತರ ಆಕಾಶ್ ಮದುವೆಗೆ ಒಪ್ಪಿಕೊಂಡನು. ಬಡ ತಂದೆ ತಾಯಿಗಳ ಮಗಳಾಗಿದ್ದ ಕಲ್ಯಾಣಿ ಸ್ವಭಾವದಲ್ಲಿ ತುಂಬ ಒಳ್ಳೆಯವಳಾಗಿದ್ದಳು. ಒಳ್ಳೆಯ ಸಂಸ್ಕಾರ ಇರುವ ಹುಡುಗಿಯಾಗಿದ್ದಳು. ಅವಳ ಜೊತೆಗೆ ವಿಧಿ ವಿಚಿತ್ರ ಆಟವಾಡಿತ್ತು. ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಅವಳನ್ನು ಓದಿಸಿ ದೊಡ್ಡವಳನ್ನಾಗಿ ಮಾಡಿದ್ದರು. 20 ವರ್ಷ ವಯಸ್ಸಿನಲ್ಲಿ ಒಳ್ಳೆಯ ಸಂಬಂಧವನ್ನು ಹುಡುಕಿ ಮದುವೆ ಮಾಡಿದರು. ಮಗಳು ಸುಖವಾಗಿರುತ್ತಾಳೆ ಎಂದು ಯೋಚಿಸಿದ್ದರು. ಆದರೆ ಬಹುಶಃ ದೇವರಿಗೆ ಇದು ಇಷ್ಟವಿರಲಿಲ್ಲ. ಮದುವೆಯ 5 ವರ್ಷದ ನಂತರ ಅವಳ ಗಂಡ ಅವಳಿಗೆ ವಿಚ್ಛೇದನ ನೀಡಿದನು. ಇದರ ನಂತರ ಅವಳು ಮದುವೆಯ ಬಗ್ಗೆ ಯೋಚಿಸಲಿಲ್ಲ. ಆದರೆ ತಂದೆ ತಾಯಿಗಳಿಗೆ ಒಳಗೊಳಗೆ ಅವಳ ಯೋಚನೆ ಕಾಡುತ್ತಿತ್ತು. ವಿಚ್ಛೇದನದ 1 ವರ್ಷದ ನಂತರ ಆಕಾಶನ ಸಂಬಂಧ ಅವಳಿಗೆ ಬಂದಾಗ ಅವಳ ತಂದೆ ತಾಯಿಗಳಿಗೆ ತುಂಬ ಸಂತೋಷವಾಗಿತ್ತು. ಆದರೆ ಕಲ್ಯಾಣಿ ಮದುವೆಗೆ ಸಿದ್ಧವಿರಲಿಲ್ಲ. ಮೊದಲೇ ಬಂಜೆತನದ ಕಳಂಕವನ್ನು ಅಳಿಸಿ ಹಾಕಲು ಸಾಧ್ಯವಾಗಲಿಲ್ಲ. ಈಗ ಜೀವನ ಪೂರ್ತಿ ಮಲತಾಯಿ ಎನ್ನುವ ಹಣೆಪಟ್ಟಿಯನ್ನು ಅಂಟಿಸುತ್ತಾರೆ. ಮಗಳ ಗೊಂದಲವನ್ನು ಅರ್ಥ ಮಾಡಿಕೊಂಡ ಅವಳ ತಾಯಿ ಹೇಳಿದರು, ನೋಡು ಮಗಳೇ, ನಾವು ಮರದಲ್ಲಿರುವ ಬಲಿತ ಹಣ್ಣುಗಳು, ಯಾವಾಗ ಉದುರಿ ಬೀಳುತ್ತೇವೋ ಗೊತ್ತಿಲ್ಲ. ನಿನ್ನ ಮದುವೆಯಾದರೆ ನೀನು ನಿನ್ನ ಪರಿವಾರದೊಂದಿಗೆ ಗೌರವದಿಂದ ಬದುಕುವಂತಾಗುತ್ತದೆ. ತಂದೆ ತಾಯಿಗಳ ಒತ್ತಾಯದಿಂದ ಕಲ್ಯಾಣಿ ಈಗ ಮದುವೆಗೆ ಒಪ್ಪಿಕೊಳ್ಳಲೇಬೇಕಾಯಿತು. 2 ದಿನದ ನಂತರ ಕಲ್ಯಾಣಿ ಮತ್ತು ಆಕಾಶ್ನ ಮದುವೆಯನ್ನು ಸರಳವಾಗಿ ನಡೆಸಲಾಯಿತು. ಮದುವೆಯ ದಿನ ಸುಹಾಸ್ ತುಂಬ ಸಂತೋಷವಾಗಿದ್ದನು. ಏಕೆಂದರೆ ಅವನಿಗೆ ಹೇಳಲಾಗಿತ್ತು, ಇಂದು ನಿನಗೆ ನಿನ್ನ ಅಮ್ಮ ಸಿಗುತ್ತಾಳೆ. ಕಲ್ಯಾಣಿ ಮದುಮಗಳ ವೇಷದಲ್ಲಿ ಮನೆಯೊಳಗೆ ಬಂದಳು. ಅವಳು ತಲೆ ಮೇಲೆ ಸೆರಗು ಹಾಕಿಕೊಂಡಿದ್ದಳು. ಅವನ ಅಜ್ಜಿ ಹೇಳಿದರು, ಮಗು, ಇವರೇ ನಿನ್ನ ಅಮ್ಮ. ಇದನ್ನು ಕೇಳಿದ ಸುಹಾಸ್ ಓಡುತ್ತಾ ಬಂದನು ಮತ್ತು ಅವರೇ ತನ್ನ ಅಮ್ಮ ಕಮಲ ಎಂದುಕೊಂಡು ಅಮ್ಮ ಅಮ್ಮ ಎನ್ನುತ್ತಾ ಅಪ್ಪಿಕೊಂಡನು. ಕಲ್ಯಾಣಿ ಸೆರಗು ತೆಗೆದು ಪ್ರೀತಿಯಿಂದ ಅವನನ್ನು ಮುದ್ದಿಸಲು ಬಂದಾಗ ಅವನು, ನೀನು ನನ್ನ ಅಮ್ಮ ಅಲ್ಲ ಎಂದು ಹೇಳುತ್ತಾ ಅವಳಿಂದ ದೂರ ಸರಿದನು. ಇವರು ನನ್ನ ಮಮ್ಮಿಯಲ್ಲ, ಇವರು ಕಲ್ಯಾಣಿ ಆಂಟಿ. ನೀವು ಹೇಳಿದ್ರಿ ಇಂದು ನನ್ನ ಮಮ್ಮಿ ಬರುತ್ತಾರೆ ಎಂದು, ಆದರೆ ಎಲ್ಲಿ ನನ್ನ ಮಮ್ಮಿ ಎಂದು ಅಳುತ್ತಾ ಅವನು ತನ್ನ ಕೋಣೆಗೆ ಹೋದನು. ಅವನನ್ನು ಸಮಾಧಾನ ಮಾಡಲು ಅವನ ದೊಡ್ಡಮ್ಮ ರೇವತಿ ಅವನ ಹಿಂದೆ ಹಿಂದೆ ಹೋದರು. ಅವನ ನಡವಳಿಕೆಯನ್ನು ನೋಡಿ ಕಲ್ಯಾಣಿ ಕಣ್ಣಲ್ಲಿ ನೀರು ಬಂದಿತ್ತು. ಆಗ ಅವಳ ಅತ್ತೆ ಶಾಲಿನಿ ಹೇಳಿದರು, ಮಗಳೇ, ನೀನು ಚಿಂತೆ ಮಾಡಬೇಡ. ನಿನಗೆ ಗೊತ್ತು, ಅವನು ಇನ್ನೂ ತನ್ನ ಅಮ್ಮನ ನೆನಪಿನಿಂದ ಹೊರ ಬಂದಿಲ್ಲ ಎನ್ನುವುದು. ನಿಧಾನಕ್ಕೆ ಅವನು ನಿನ್ನನ್ನು ಒಪ್ಪಿಕೊಳ್ಳುತ್ತಾನೆ. ನೀನು ಅವನ ಮಾತಿಗೆ ತಪ್ಪು ತಿಳಿದುಕೊಳ್ಳಬೇಡ. ಆಗ ಕಲ್ಯಾಣಿ ಹೇಳಿದಳು, ಇಲ್ಲ ಅಮ್ಮಾಜಿ, ನಾನು ಆದಷ್ಟು ಬೇಗನೆ ಸುಹಾಸ್ನ ಮನಸ್ಸಿನಲ್ಲಿ ಜಾಗ ಪಡೆದುಕೊಳ್ಳುತ್ತೇನೆ. ನಾನು ನಿಮಗೆ ಮಾತು ಕೊಡುತ್ತೇನೆ. ಈ ಮಾತನ್ನು ಕೇಳಿ ಶಾಲಿನಿಯವರು ತಮ್ಮ ಹೊಸ ಸೊಸೆಯನ್ನು ಅಪ್ಪಿಕೊಂಡರು. ಅವರಿಗೆ ಈಗ ನಂಬಿಕೆ ಬಂದಿತ್ತು, ತನ್ನ ಮಗ ಮತ್ತು ಮೊಮ್ಮಗನ ಜೀವನ ಪುನಃ ಒಂದು ಸರಿಯಾದ ಸ್ಥಿತಿಗೆ ಬರುತ್ತದೆ ಎಂದು. ಈ ಕಡೆ ಕಲ್ಯಾಣಿಗೆ ತನ್ನ ಅತ್ತೆಯ ಆತ್ಮೀಯತೆಯನ್ನು ನೋಡಿ ಧೈರ್ಯ ಬಂದಿತ್ತು. ಮನೆಯ ಇನ್ನುಳಿದ ಸದಸ್ಯರು ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾದರು. ಆದರೆ ಶಾಲಿನಿಯವರು ಎಲ್ಲ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ತಮ್ಮ ಸೊಸೆಯನ್ನು ಮನೆ ತುಂಬಿಸಿಕೊಂಡರು. ಈ ಕಡೆ ಆಕಾಶನು ತನ್ನ ಮಗನ ನಡವಳಿಕೆಯನ್ನು ನೋಡಿ ಚಿಂತೆಗೊಳಗಾದನು. ಕಲ್ಯಾಣಿಗೆ ಹೇಗೆ ಹೇಳುವುದು? ಸುಹಾಸ್ನನ್ನು ಚೆನ್ನಾಗಿ ನೋಡಿಕೋ, ಅವನಿಗೆ ತನ್ನ ಅಮ್ಮ ಇಲ್ಲ ಎನ್ನುವ ಕೊರಗು ಬರಬಾರದೆಂದು ಮನಸ್ಸಿನಲ್ಲಿ ಈ ಯೋಚನೆ ಕೂಡ ಬಂದಿತ್ತು. ಹೀಗೆ ಹೇಳಿದರೆ ಕಲ್ಯಾಣಿ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೆ? ಆಗ ಅವನು ಮತ್ತೆ ಯೋಚಿಸಿದನು, ಇದನ್ನೆಲ್ಲ ಸಮಯಕ್ಕೆ ಬಿಟ್ಟು ಬಿಡುವುದು ಒಳ್ಳೆಯದು. ಮರುದಿನ ಬೆಳಿಗ್ಗೆ ಕಲ್ಯಾಣಿ ತಯಾರಾಗಿ ಹೊರಗೆ ಬಂದು ನೋಡಿದಾಗ ಅವರ ಅಕ್ಕ ಕೆಲಸಕ್ಕೆ ಹೋಗಲು ತಯಾರಾಗಿ ನಿಂತಿದ್ದರು ಮತ್ತು ಈ ಕಡೆ ಆಕಾಶ್ ಮಗನನ್ನು ಸ್ಕೂಲ್ಗೆ ಕಳುಹಿಸಲು ತಯಾರಿ ಮಾಡುತ್ತಿದ್ದನು ಮತ್ತು ಶಾಲಿನಿಯವರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರು. ಅತ್ತೆ ಒಬ್ಬರೇ ಕೆಲಸ ಮಾಡುವುದನ್ನು ನೋಡಿ ಕಲ್ಯಾಣಿ ತಕ್ಷಣವೇ ಅಡುಗೆ ಮನೆಗೆ ಹೋದಳು ಮತ್ತು ಅತ್ತೆಯ ಕಾಲಿಗೆ ನಮಸ್ಕರಿಸಿ ಬೇಗನೆ ಕೆಲಸದಲ್ಲಿ ತೊಡಗಿಸಿಕೊಂಡಳು. ಅರೆ ಮಗಳೇ, ನಿನ್ನೆ ತಾನೇ ನಿನ್ನ ಮದುವೆ ನಡೆದಿದೆ, ನೀನು ಸ್ವಲ್ಪ ದಿನ ರೆಸ್ಟ್ ಮಾಡು ಎಂದು ಹೇಳುತ್ತಾ ಶಾಲಿನಿಯವರು ಅವಳು ಕೆಲಸ ಮಾಡುವುದನ್ನು ನಿರಾಕರಿಸಿದರು. ಆದರೆ ಕಲ್ಯಾಣಿ ಒಪ್ಪಿಕೊಳ್ಳಲಿಲ್ಲ. ಬೇಗನೆ ಎಲ್ಲ ಕೆಲಸ ಮುಗಿಸಿದಳು. ಮದುವೆ ನಡೆದು 1 ವಾರ ಕಳೆದಿತ್ತು. ಕಲ್ಯಾಣಿ ಮತ್ತು ಆಕಾಶ್ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಆದರೆ ಸುಹಾಸ್ ಕಲ್ಯಾಣಿಯನ್ನು ಅಮ್ಮ ಎಂದು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಲು ಶಾಲಿನಿಯವರು ಒಂದು ಉಪಾಯ ಮಾಡಿದರು. ಮರುದಿನ ಸೋಮವಾರ ಸುಹಾಸ್ ಸ್ಕೂಲಿಗೆ ಹೋಗಲು ಎದ್ದನು. ಆದರೆ ಅವನಿಗೆ ಸ್ಕೂಲಿಗೆ ರೆಡಿ ಮಾಡುವವರು ಯಾರಾದರೂ ಬೇಕಿದ್ದರು. ಅವನು ಎಲ್ಲರ ಕೋಣೆಯನ್ನು ಹುಡುಕುತ್ತಿದ್ದನು. ಅವನ ಅಜ್ಜಿ ಆಗಲಿ ಪಪ್ಪನಾಗಲಿ ಎಲ್ಲಿಯೂ ಕಾಣಿಸಲಿಲ್ಲ. ದೊಡ್ಡಮ್ಮ ಈಗಾಗಲೇ ಕೆಲಸಕ್ಕೆ ಹೋಗಿದ್ದರು. ಕಲ್ಯಾಣಿ ಒಬ್ಬರೇ ಅಡುಗೆ ಕೋಣೆಯಲ್ಲಿ ಅವನಿಗೆ ಇಷ್ಟವಾದ ಅಡುಗೆ ಮಾಡಿ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿ ತನ್ನ ಕೋಣೆಗೆ ಹೋದಳು. ಬೆಡ್ ಮೇಲಿನ ಚಾದರ್ ಮಡಚಿಡುವಾಗ ಅವಳಿಗೆ ಬಾಗಿಲಲ್ಲಿ ಯಾರೋ ನಿಂತಿರುವಂತೆ ಭಾಸವಾಯಿತು. ಅವಳು ಹಿಂತಿರುಗಿ ನೋಡಿದಾಗ ಅಲ್ಲಿ ಸ್ಕೂಲ್ ಡ್ರೆಸ್ ಹಾಕಿಕೊಂಡು ಸುಹಾಸ್ ನಿಂತಿದ್ದನು. ಅವನ ಪುಟ್ಟ ಪುಟ್ಟ ಕೈಗಳಲ್ಲಿ ಬೆಲ್ಟ್, ಟೈ ಮತ್ತು ಸಾಕ್ಸ್ಗಳಿದ್ದವು.
ಅರೆ ಸುಹಾಸ್, ಬಾಯಿಲಿ ಅಲ್ಲೇ ಏಕೆ ನಿಂತುಕೊಂಡೆ? ಸುಹಾಸ್ ಮೌನವಾಗಿ ಒಳಗೆ ಬಂದನು. ಕಲ್ಯಾಣಿ ಅರ್ಥ ಮಾಡಿಕೊಂಡಿದ್ದಳು. ಮನೆಯಲ್ಲಿ ಯಾರೂ ಇಲ್ಲದಿರುವ ಕಾರಣ ಅವನು ಸ್ಕೂಲಿಗೆ ಹೋಗಲು ತಯಾರಾಗಲು ತನ್ನ ಬಳಿಗೆ ಬಂದಿದ್ದಾನೆ ಎನ್ನುವುದನ್ನು. ಆದರೆ ಅವಳು ಸುಹಾಸ್ನೇ ಇದನ್ನು ಹೇಳಲಿ ಎಂದು ಪುನಃ ಹಾಸಿಗೆ ಸರಿ ಮಾಡುವುದರಲ್ಲಿ ತೊಡಗಿದಳು. ಆದರೆ ಸುಹಾಸ್ ಮೌನವಾಗಿ ನಿಂತಿದ್ದನು. ಕೊನೆಗೆ ಕಲ್ಯಾಣಿ ಕೇಳಿದಳು, ಸುಹಾಸ್, ಏನಾದರೂ ಕೆಲಸ ಇತ್ತೇ? ಆಗ ಸುಹಾಸ್ ಹೇಳಿದನು, ಆಂಟಿ, ಅಜ್ಜಿ ಮತ್ತು ಪಪ್ಪ ಎಲ್ಲಿಯೂ ಕಾಣಿಸುತ್ತಿಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಆಂಟಿ, ನೀವು ನನ್ನನ್ನು ಸ್ಕೂಲಿಗೆ ಹೋಗಲು ರೆಡಿ ಮಾಡುತ್ತೀರಾ? ಆಗ ಕಲ್ಯಾಣಿ ಮುಗುಳ್ನಗುತ್ತಾ ಹೇಳಿದಳು, ಅಯ್ಯೋ, ಇದನ್ನು ಆಗಲೇ ಯಾಕೆ ಹೇಳಲಿಲ್ಲ? ಇಲ್ಲಿ ಬಾ, ನಾನು ನಿನ್ನನ್ನು ರೆಡಿ ಮಾಡುತ್ತೇನೆ ಎಂದು ಹೇಳಿ ಸುಹಾಸ್ನನ್ನು ಬೆಡ್ ಮೇಲೆ ನಿಲ್ಲಿಸಿ ತುಂಬ ಪ್ರೀತಿಯಿಂದ ಅವನನ್ನು ರೆಡಿ ಮಾಡುತ್ತಿದ್ದಳು. ಸಾಕ್ಸ್ ಹಾಕುವಾಗ ಅವನ ಕಾಲಿನ ಗಾಯ ನೋಡಿದಳು. ಅರೆ, ನೀನು ಕಾಲಿಗೆ ಗಾಯ ಮಾಡಿಕೊಂಡಿದ್ದೀಯಲ್ಲ, ಒಂದು ನಿಮಿಷ ಇರು, ನಾನು ಬ್ಯಾಂಡೇಜ್ ಹಾಕುತ್ತೇನೆ ಎಂದು ಹೇಳುತ್ತಾ ಬ್ಯಾಂಡೇಜ್ ತೆಗೆದು ಅವನ ಕಾಲಿಗೆ ಹಾಕಿದಳು. ನಂತರ ಅವನ ತಲೆ ಬಾಚಿ ರೆಡಿ ಮಾಡಿದಳು ಮತ್ತು ಅವನ ಉಬ್ಬಿದ ಮುದ್ದಾದ ಕೆನ್ನೆ ಮೇಲೆ ಒಂದು ಮುತ್ತು ಕೊಟ್ಟಳು. ಕಲ್ಯಾಣಿಯ ಆತ್ಮೀಯತೆಯ ಅನುಭವ ಪಡೆದು ಸುಹಾಸ್ ಸಂತೋಷಗೊಂಡನು. ಅವನ ಮುಖದ ಮೇಲೆ ನಗು ಮೂಡಿತು. ಆದರೆ ಅವನು ಏನನ್ನೂ ಹೇಳಲಿಲ್ಲ. ಅಷ್ಟರಲ್ಲಿ ಶಾಲಿನಿ ಮತ್ತು ಆಕಾಶ್ ಮನೆಗೆ ಬಂದರು. ಪಪ್ಪ, ಅಜ್ಜಿ, ನೀವು ಎಲ್ಲಿಗೆ ಹೋಗಿದ್ರಿ? ನಾನು ನಿಮ್ಮನ್ನು ಹುಡುಕುತ್ತಿದ್ದೆ ಎಂದು ಸುಹಾಸ್ ಹೇಳಿದಾಗ ಆಕಾಶ್ ಹೇಳಿದನು, ನಾವು ವಾಕಿಂಗ್ ಮಾಡಲು ಪಾರ್ಕ್ಗೆ ಹೋಗಿದ್ದೆವು. ಆದರೆ ನೀನು ತುಂಬ ಚೆನ್ನಾಗಿ ರೆಡಿಯಾಗಿದ್ದೀಯಾ? ಯಾರು ನಿನ್ನನ್ನು ರೆಡಿ ಮಾಡಿದವರು? ಗೊತ್ತಿದ್ದು ಕೂಡ ಆಕಾಶ್ ಕೇಳಿದನು. ಆಂಟಿ ಎಂದು ಹೇಳುತ್ತಿದ್ದಂತೆ ಅವನ ಮುಖದಲ್ಲಿ ಒಂದು ಪ್ರೀತಿಯ ನಗು ಮೂಡಿ ಬಂದಿತ್ತು. ಸುಹಾಸ್ನ ನಗುವಿನ ಮುಖ ನೋಡಿ ಆಕಾಶನಿಗೆ ಸ್ವಲ್ಪ ನೆಮ್ಮದಿ ಅನಿಸಿತು. ಈಗ ಪ್ರತಿದಿನ ಹೀಗೇ ನಡೆಯುತ್ತಿತ್ತು. ಸುಹಾಸ್ ತನ್ನ ಯೂನಿಫಾರ್ಮ್ ಮತ್ತು ಸಾಕ್ಸ್ ತೆಗೆದುಕೊಂಡು ಕಲ್ಯಾಣಿ ಹತ್ತಿರ ಬರುತ್ತಿದ್ದನು ಮತ್ತು ಕಲ್ಯಾಣಿ ಅವನನ್ನು ತುಂಬ ಪ್ರೀತಿಯಿಂದ ರೆಡಿ ಮಾಡುತ್ತಿದ್ದಳು. ನಂತರ ಅವನ ಮುದ್ದಾದ ಕೆನ್ನೆ ಚುಂಬಿಸುತ್ತಿದ್ದಳು. ಶಾಲೆಯಿಂದ ಬಂದ ನಂತರ ಸುಹಾಸ್ ಶಾಲೆಯಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಕಲ್ಯಾಣಿ ಜೊತೆ ಹೇಳಿಕೊಳ್ಳುತ್ತಿದ್ದನು. ನಂತರ ಅವಳ ಜೊತೆ ಕುಳಿತು ಹೋಮ್ವರ್ಕ್ ಮಾಡುತ್ತಿದ್ದನು. ಸುಹಾಸ್ನ ಮುಖದಿಂದ ಮಾಯವಾಗಿದ್ದ ನಗು ಈಗ ಪುನಃ ಮರಳಿ ಬರುತ್ತಿತ್ತು. ಈಗ ಅವನು ಶಾಲೆಯಲ್ಲಿಯೂ ಕೂಡ ತನ್ನ ಸ್ನೇಹಿತರೊಂದಿಗೆ ಮೊದಲಿನಂತೆ ಆಟವಾಡುತ್ತಿದ್ದನು. ಕುಟುಂಬದ ಎಲ್ಲ ಸದಸ್ಯರು ಅವನಲ್ಲಿ ಉಂಟಾದ ಪರಿವರ್ತನೆಯನ್ನು ನೋಡಿ ನೆಮ್ಮದಿಯಾಗಿದ್ದರು. ಅವನ ಕ್ಲಾಸ್ ಟೀಚರ್ ಕೂಡ ಅವನು ಟೆಸ್ಟ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆದಿರುವುದಕ್ಕೆ ಚಾಕ್ಲೇಟ್ ಕೊಟ್ಟಿದ್ದರು. ಮನೆಗೆ ಬಂದು ಅವನು ಆಂಟಿ ಮತ್ತು ಅಜ್ಜಿಗೆ ಸಂತೋಷದಿಂದ ಇದನ್ನು ಹೇಳಿಕೊಂಡಿದ್ದನು. ಶಾಲಿನಿಯವರಿಗೆ ತಮ್ಮ ಸೊಸೆಯ ಬಗ್ಗೆ ಇಂದು ತುಂಬ ಹೆಮ್ಮೆ ಅನಿಸಿತು. ಈಗ ಸುಹಾಸ್ ಓದುವುದರಿಂದ ಹಿಡಿದು ಎಲ್ಲ ವಿಷಯದಲ್ಲೂ ಸುಧಾರಿಸಿದ್ದನು. ಅಂದು ಸಂಜೆಯಾಗಿತ್ತು. ಸುಹಾಸ್ ತನ್ನ ಬ್ಯಾಗ್ ಹಿಡಿದು ಬಂದು ಹೇಳಿದನು, ಆಂಟಿ, ನನಗೆ ಓದಿಸಿ. ಆಗ ಕಲ್ಯಾಣಿ ಹೇಳಿದಳು, ಇಲ್ಲ, ನಾನು ನಿನಗೆ ಓದಿಸುವುದಿಲ್ಲ. ಕಲ್ಯಾಣಿ ಬಾಯಿಂದ ಈ ಮಾತನ್ನು ಕೇಳುತ್ತಿದ್ದಂತೆ ಶಾಲಿನಿಯವರು ಆಶ್ಚರ್ಯಗೊಂಡರು. ಆಕಾಶ್ ಕೂಡ ಈಗಷ್ಟೇ ಆಫೀಸ್ನಿಂದ ಬಂದಿದ್ದನು. ಕಲ್ಯಾಣಿಯ ನಡವಳಿಕೆಯನ್ನು ನೋಡಿ ಶಾಕ್ ಆದನು. ಅಲ್ಲಿ ಹತ್ತಿರದಲ್ಲಿ ಕುಳಿತಿದ್ದ ರೇವತಿ ಮನಸ್ಸಿನಲ್ಲಿ ಅಂದುಕೊಂಡಳು, ಈಗ ತೋರಿಸುತ್ತಿದ್ದಾಳೆ ತನ್ನ ಅಸಲಿ ಬುದ್ಧಿ. ಎಷ್ಟಾದರೂ ಇವಳು ಮಲತಾಯಿ. ನಂತರ ಕಲ್ಯಾಣಿ ಸುಹಾಸ್ನನ್ನು ವಾರೆ ನೋಟದಿಂದ ನೋಡುತ್ತಾ ಹೇಳಿದಳು, ನಾನು ನಿನಗೆ ಓದಿಸಬೇಕೆಂದರೆ ನೀನು ನನ್ನ ಒಂದು ಮಾತನ್ನು ಒಪ್ಪಿಕೊಳ್ಳಬೇಕು. ನೀನು ಒಪ್ಪಿಕೊಳ್ಳುವೆಯಾ? ಸುಹಾಸ್ ಬೇಸರದಿಂದ ಹಾಂ ಎನ್ನುವಂತೆ ತಲೆ ಆಡಿಸಿದನು. ಆಗ ಕಲ್ಯಾಣಿ ಹೇಳಿದಳು, ಸರಿ, ಹಾಗಿದ್ದರೆ ಇಂದು ನೀನು ನನಗೆ ಪ್ರಾಮಿಸ್ ಮಾಡಬೇಕು. ಇಂದಿನಿಂದ ನೀನು ನನ್ನನ್ನು ಆಂಟಿ ಎಂದು ಕರೆಯುವ ಹಾಗಿಲ್ಲ. ಮತ್ತೆ ಏನೆಂದು ಕರೆಯಬೇಕು? ಸುಹಾಸ್ ಪ್ರಶ್ನೆ ಮಾಡಿದನು. ಇಂದಿನಿಂದ ನೀನು ನನ್ನನ್ನು ಮಮ್ಮಿ ಎಂದು ಕರೆಯಬೇಕು. ಕಲ್ಯಾಣಿ ಪ್ರೀತಿಯಿಂದ ಅವನ ಕೆನ್ನೆ ಹಿಂಡುತ್ತಾ ಹೇಳಿದಳು. ಆಗ ಗೋಡೆ ಮೇಲೆ ನೇತು ಹಾಕಿದ್ದ ತನ್ನ ಅಮ್ಮನ ಫೋಟೋ ನೋಡುತ್ತಾ ಹೇಳಿದನು, ಆದರೆ ನನ್ನ ಮಮ್ಮಿ ಅವರು ಮತ್ತು ಪಪ್ಪ ಹೇಳಿದ್ದಾರೆ, ಅವರು ದೇವರ ಹತ್ತಿರ ಹೋಗಿದ್ದಾರೆ. ನಾನು ನಿಮ್ಮನ್ನು ಹೇಗೆ ಮಮ್ಮಿ ಎಂದು ಕರೆಯಲಿ? ಆಗ ಕಲ್ಯಾಣಿ ಅವನನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ತುಂಬ ಪ್ರೀತಿಯಿಂದ ಅರ್ಥ ಮಾಡಿಸುತ್ತಾ ಹೇಳಿದಳು, ನಿನಗೆ ಗೊತ್ತಾ ಮಗು, ನನ್ನನ್ನು ದೇವರು ನಿನ್ನ ಹತ್ತಿರ ಕಳುಹಿಸಿಕೊಟ್ಟಿದ್ದಾನೆ ಮತ್ತು ಜೊತೆಗೆ ನನಗೆ ಹೇಳಿದ್ದಾನೆ, ಸುಹಾಸ್ನನ್ನು ತುಂಬ ಚೆನ್ನಾಗಿ ನೋಡಿಕೊ ಮತ್ತು ಅವನನ್ನು ತುಂಬ ಪ್ರೀತಿ ಮಾಡು ಎಂದು. ಹೀಗಾಗಿ ನೀನು ಇಂದಿನಿಂದ ನನ್ನನ್ನು ಮಮ್ಮಿ ಎಂದು ಕರೆಯಬೇಕು. ಪ್ರಾಮಿಸ್ ಮಾಡು, ಈಗಲೇ ಓದಿಸುತ್ತೇನೆ. ಸರಿ ಆಂಟಿ, ಪ್ರಾಮಿಸ್. ಸುಹಾಸ್ ಮುಗ್ಧತೆಯಿಂದ ಹೇಳಿದಾಗ ಕಲ್ಯಾಣಿ ಜೊತೆಗೆ ಶಾಲಿನಿ ಮತ್ತು ಆಕಾಶ್ ಕೂಡ ನಗುವಿನಲ್ಲಿ ಮುಳುಗಿದ್ದರು. ಆಗ ಕಲ್ಯಾಣಿ ಅವನನ್ನು ತಬ್ಬಿಕೊಳ್ಳುತ್ತಾ ಹೇಳಿದಳು, ಸರಿ, ಪ್ರಾಮಿಸ್ ಕೂಡ ಮಾಡುತ್ತೀಯಾ? ಹಾಗೆ ಆಂಟಿ ಎಂದು ಹೇಳುತ್ತೀಯಾ? ಕಲ್ಯಾಣಿ ಸುಹಾಸ್ನನ್ನು ಇಷ್ಟೊಂದು ಪ್ರೀತಿಸುವುದನ್ನು ನೋಡಿ ಆಕಾಶನ ಕಣ್ಣುಗಳು ಆನಂದದಿಂದ ತುಂಬಿ ಬಂದವು. ಈಗ ಅವನ ಎಲ್ಲ ಚಿಂತೆಗಳು ದೂರವಾದವು. ಮನೆಯ ಎಲ್ಲ ಸದಸ್ಯರ ಹೃದಯದಲ್ಲಿ ಕಲ್ಯಾಣಿ ಸ್ಥಾನ ಪಡೆದುಕೊಂಡಳು. ಅವಳು ಸುಹಾಸ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಓದಿಸುವುದು, ಬರೆಸುವುದು ಮತ್ತು ಅವನ ಆರೋಗ್ಯವನ್ನು ನೋಡಿಕೊಳ್ಳುವುದರ ಜೊತೆಗೆ ಅವನು ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳುತ್ತಿದ್ದಳು ಮತ್ತು ಕೆಲವಷ್ಟು ಸಮಯ ಅವನ ಜೊತೆ ಆಟವಾಡುತ್ತಿದ್ದಳು. ಇದರ ಮಧ್ಯೆ ಅವಳು ಸುಹಾಸ್ನನ್ನು ಕರೆದುಕೊಂಡು ತನ್ನ ತವರು ಮನೆಗೆ ಹೋಗಿದ್ದಳು. ಕಲ್ಯಾಣಿ ಅಮ್ಮ ಅವಳ ಸುಖ ದುಃಖವನ್ನು ಕೇಳಿದಾಗ
ಅವಳು ತನ್ನ ಅತ್ತೆ ಮನೆಯವರ ಬಗ್ಗೆ ತುಂಬ ಸಂತೋಷದಿಂದ ಹೇಳಿದಳು. ಸುಹಾಸ್ ಮತ್ತು ಕಲ್ಯಾಣಿ ಅವರ ಆತ್ಮೀಯತೆಯನ್ನು ನೋಡಿ ಕಲ್ಯಾಣಿ ಅಮ್ಮ ಸಂತೋಷಪಟ್ಟರು. ಕಲ್ಯಾಣಿ ಒಂದು ದಿನ ಅಮ್ಮನ ಜೊತೆಯಲ್ಲಿದ್ದು ಮರುದಿನ ಮನೆಗೆ ಬಂದಳು. ಇಂದು ಮನೆಯಲ್ಲಿ ತುಂಬ ಓಡಾಟ ಇತ್ತು. ಇಬ್ಬರು ಸೊಸೆಯಂದಿರು ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿದ್ದರು. ಇಂದು ಅವಳ ನಾದಿನಿ ತನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಬಂದಿದ್ದಳು. ಈ ಎಲ್ಲ ಓಡಾಟದಲ್ಲಿ ಕಲ್ಯಾಣಿ ಸುಹಾಸ್ಗೆ ಊಟ ಮಾಡಿಸುವುದನ್ನು ಮರೆತು ಬಿಟ್ಟಿದ್ದಳು. ಅವನು ಇಲ್ಲಿವರೆಗೆ ಊಟ ಮಾಡಿರಲಿಲ್ಲ. ಅವಳು ಕೂಡ ಊಟ ಮಾಡಿರಲಿಲ್ಲ. ಒಮ್ಮೆ ನೆನಪು ಬಂದರೂ ಅವಳು ತಾನು ಕೆಲಸದಲ್ಲಿ ಬ್ಯುಸಿಯಾಗಿರುವುದನ್ನು ನೋಡಿ ಅಮ್ಮ ಊಟ ಮಾಡಿಸಿರಬಹುದು ಎಂದುಕೊಂಡಳು. ಈ ಕಡೆ ಸುಹಾಸ್ ಕೂಡ ತನ್ನ ಅತ್ತೆಯ ಮಕ್ಕಳೊಂದಿಗೆ ಆಟ ಆಡುವುದರಲ್ಲಿ ಎಷ್ಟು ಮಗ್ನನಾಗಿದ್ದನೆಂದರೆ ಅವನಿಗೆ ಊಟ ತಿಂಡಿ ಮಾಡುವುದು ಮರೆತು ಹೋಗಿತ್ತು. ಅಲ್ಪ ಸ್ವಲ್ಪ ಕೆಲಸ ಮಾಡಿ ರೇವತಿ ಶಾರದಾಳ ಹತ್ತಿರ ಹೋಗಿ ಮಾತನಾಡುತ್ತಾ ಕುಳಿತುಕೊಂಡಳು. ಆಗ ಕಲ್ಯಾಣಿ ಪಾತ್ರೆಗಳ ರಾಶಿ ತೊಳೆಯುವುದರಲ್ಲಿ ಮಗ್ನಳಾಗಿದ್ದಳು. ಅವಳು ಅಡುಗೆ ಮನೆಯ ಎಲ್ಲ ಕೆಲಸ ಮುಗಿಸಿ ತನ್ನ ಕೋಣೆಗೆ ಹೋದಳು. ಆಗ ಅವಳ ಅಕ್ಕ ಮತ್ತು ನಾದಿನಿ ಏನೇನೋ ಮಾತನಾಡುತ್ತಿದ್ದರು. ಇವಳನ್ನು ನೋಡುತ್ತಿದ್ದಂತೆ ಇಬ್ಬರು ಸುಮ್ಮನಾದರು. ಇದನ್ನು ನೋಡಿ ಕಲ್ಯಾಣಿಗೆ ವಿಚಿತ್ರ ಅನ್ನಿಸಿತು. ನಂತರ ಅವಳು ಇದನ್ನು ಅಂದಾಜಿಸಿ ಸುಹಾಸ್ಗೆ ಕೇಳಿದಳು, ಮಗು ನೀನು ಊಟ ಮಾಡಿದ್ಯಲ್ವಾ? ಆಗ ಸುಹಾಸ್, ಇಲ್ಲ ಮಮ್ಮಿ, ಇಲ್ಲಿವರೆಗೆ ನಾನು ಏನೂ ತಿಂದಿಲ್ಲ. ಇದನ್ನು ಕೇಳಿ ಕಲ್ಯಾಣಿ ಹೇಳಿದಳು, ಏನು, ನನ್ನ ಮಗ ಇಲ್ಲಿವರೆಗೆ ಉಪವಾಸ ಇದ್ದಾನೆಯೇ? ನಾನು ಈಗಲೇ ಹೋಗಿ ಊಟ ಹಾಕಿಕೊಂಡು ಬರುತ್ತೇನೆ, ನೀನು ಕೈ ತೊಳೆದುಕೊಂಡು ಬಾ. ಹೀಗೆ ಹೇಳುತ್ತಾ ಅವಳು ಅಡುಗೆ ಮನೆಗೆ ಹೋಗುತ್ತಿದ್ದಳು. ಆಗ ಅವಳ ನಾದಿನಿ ಶಾರದಾ ಹೇಳಿದಳು, ಕಲ್ಯಾಣಿ ಅತ್ತಿಗೆ, ನೀವು ತಪ್ಪು ತಿಳಿದುಕೊಳ್ಳಬೇಡಿ. ನೀವು ನಮ್ಮ ಸುಹಾಸ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ. ಅವನಿಗೆ ಊಟ ಮಾಡಿಸುವುದು ಸಹ ನಿಮಗೆ ನೆನಪಿಲ್ಲ. ಅವನು ಊಟ ಹಾಕಿಕೊಂಡು ಊಟ ಮಾಡುವಷ್ಟು ದೊಡ್ಡವನಾಗಿಲ್ಲ. ನನ್ನ ಇಬ್ಬರು ಮಕ್ಕಳು ಸುಹಾಸ್ಗಿಂತ ದೊಡ್ಡವರು. ಆದರೂ ನಾನು ಅವರಿಗೆ ಊಟ ಮಾಡಿಸುವುದರಲ್ಲಿ ಬೇಜವಾಬ್ದಾರಿ ತೋರಿಸುವುದಿಲ್ಲ. ಆಗ ರೇವತಿ ತಟ್ಟನೆ ಹೇಳಿದಳು, ಹೌದು ಶಾರದಾ, ವ್ಯತ್ಯಾಸ ಇರುತ್ತದೆ. ಸ್ವಂತ ತಾಯಿ ಮತ್ತು ಮಲತಾಯಿ ಎಂದು ಹೇಳುತ್ತಾ ಅವಳು ಮಾತು ನಿಲ್ಲಿಸಿದಳು. ಅಕ್ಕನ ಬಾಯಿಯಿಂದ ಬಂದ ಮಲತಾಯಿ ಎನ್ನುವ ಈ ಶಬ್ದ ಕಲ್ಯಾಣಿಯ ಹೃದಯವನ್ನು ಶೂಲದಂತೆ ಚುಚ್ಚಿತ್ತು. ನಂತರ ಕಲ್ಯಾಣಿ ಶಾರದಾಳನ್ನು ನೋಡುತ್ತಾ ಹೇಳಿದಳು, ಇಲ್ಲ ಶಾರದಾ, ನಾನು ಸುಹಾಸ್ ಅಜ್ಜಿಯ ಜೊತೆ ಕುಳಿತು ಊಟ ಮಾಡಿದ್ದಾನೆ ಅಂದುಕೊಂಡಿದ್ದೆ. ಸರಿ, ಈಗಲೂ ಅಜ್ಜಿಯವನ ಜವಾಬ್ದಾರಿ ತೆಗೆದುಕೊಳ್ಳಬೇಕೇ? ನಿನಗೆ ಯಾವ ಜವಾಬ್ದಾರಿ ಇಲ್ಲವೇ? ತನ್ನ ನಾದಿನಿ ಮತ್ತು ಅಕ್ಕನ ಮಾತು ಕೇಳಿ ಕಲ್ಯಾಣಿಯ ಮನಸ್ಸಿಗೆ ತುಂಬ ನೋವಾಯಿತು. ಅವಳ ಕಣ್ಣು ತುಂಬಿ ಬಂದವು. ಅವಳು ಮೌನವಾಗಿ ಸುಹಾಸ್ನ ಕೈ ಹಿಡಿದುಕೊಂಡು ತನ್ನ ಕೋಣೆಯಿಂದ ಕರೆದುಕೊಂಡು ಹೋದಳು ಮತ್ತು ಅವನಿಗೆ ಊಟ ಹಾಕಲು ಅಡುಗೆ ಕೋಣೆಗೆ ಹೋದಳು. ಅವಳು ಇಲ್ಲಿಯವರೆಗೆ ತಡೆ ಹಿಡಿದುಕೊಂಡಿದ್ದ ಕಣ್ಣೀರು ಏಕಾಂತದಲ್ಲಿ ಹೊರಬಂದಿತ್ತು. ಆಗ ಸುಹಾಸ್ನ ಧ್ವನಿ ಕೇಳಿಸಿತು, ಮಮ್ಮಿ, ಬೇಗ ಊಟ ಮಾಡಿಸು, ನಾನು ಇನ್ನು ಅಜ್ಜಿಯ ಜೊತೆ ಆಟ ಆಡುವುದು ಬಾಕಿ ಇದೆ. ಸುಹಾಸ್ನ ಧ್ವನಿ ಕೇಳಿ ಕಲ್ಯಾಣಿ ತನ್ನ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ಬೇಗ ಬೇಗನೆ ತಟ್ಟೆಗೆ ಊಟ ಹಾಕುತ್ತಿದ್ದಳು. ಅಕ್ಕ ಮತ್ತು ನಾದಿನಿ ತನ್ನ ವಿರುದ್ಧ ಸಂಚು ರೂಪಿಸುತ್ತಿದ್ದಾರೆ ಎನ್ನುವುದು ಅವಳಿಗೆ ಗೊತ್ತಿತ್ತು. ಅತ್ತೆಯನ್ನು ಕೆರಳಿಸಲು ಪ್ರಯತ್ನಿಸುತ್ತಿದ್ದರು. ಸುಹಾಸ್ನ ಬಗ್ಗೆ ಬೇಜವಾಬ್ದಾರಿ ತೋರಿಸುತ್ತಿದ್ದಾಳೆ ಎಂದು ಅತ್ತೆಗೆ ತೋರಿಸಬೇಕಿತ್ತು. ಅವಳು ಇಷ್ಟು ಹೇಳಿದರೂ ಕಲ್ಯಾಣಿ ಅವಳ ಬಗ್ಗೆ ಏನನ್ನೂ ಮಾತನಾಡಲಿಲ್ಲ. ಅವಳು ಮುಗುಳ್ನಗುತ್ತಾ ಎಲ್ಲರ ಸೇವೆ ಮಾಡುತ್ತಿದ್ದಳು. ಆದರೆ ಅಕ್ಕ ಮತ್ತು ನಾದಿನಿಯ ಪ್ರತಿಯೊಂದು ಮಾತು ಅವಳ ಹೃದಯಕ್ಕೆ ನೋವುಂಟು ಮಾಡಿದ್ದವು. ಇದ್ದಕ್ಕಿದ್ದಂತೆ ಅವಳ ಕಿವಿಗೆ ಅವಳ ಅತ್ತೆಯ ಮಾತುಗಳು ಕೇಳಿಸಿದವು. ನಾಚಿಕೆ ಆಗಬೇಕು ನಿಮಗೆ. ಕಲ್ಯಾಣಿ ನಮ್ಮ ಸುಹಾಸ್ನ ಬಗ್ಗೆ ಎಷ್ಟೊಂದು ಕಾಳಜಿ ತೆಗೆದುಕೊಳ್ಳುತ್ತಾಳೆಂದು ನಿಮಗೆ ಗೊತ್ತೇ? ನೀನು ಒಂದು ಕ್ಷಣವಾದರೂ ನಿನ್ನ ಮಕ್ಕಳ ಬಗ್ಗೆ ಬೇಜವಾಬ್ದಾರಿ ತೋರಿಸಬಹುದು. ಆದರೆ ಕಲ್ಯಾಣಿ ಹಾಗಲ್ಲ. ನೀನು ಇವತ್ತು ಬಂದಿರುವವಳು. ಇಷ್ಟು ಬೇಗನೆ ಅವಳು ಯಾವ ವಿಷಯದಲ್ಲಿ ಬೇಜವಾಬ್ದಾರಿ ತೋರಿಸಿರುವುದನ್ನು ನೋಡಿದೆ? ಇಷ್ಟು ದಿನದಿಂದ ನನಗೆ ಕಾಣಿಸದೇ ಇರುವುದು? ಮತ್ತು ರೇವತಿ, ನೀನು ಈ ಮನೆಯಲ್ಲಿ ಇರುವವಳು. ನೀನು ನೋಡಿರುವೆಯಲ್ಲ, ನಿನ್ನ ತಂಗಿ ಮನೆಯ ಎಲ್ಲ ಕೆಲಸ ಮಾಡುತ್ತಾ ಎಷ್ಟು ಸಂತೋಷದಿಂದ ಸುಹಾಸ್ನನ್ನು ನೋಡಿಕೊಳ್ಳುತ್ತಾಳೆ ಎಂದು. ನಿನಗೆ ಅವಳ ಮೇಲೆ ಯಾವ ಶತ್ರುತ್ವ ಇದೆ ಎನ್ನುವುದು ಗೊತ್ತಿಲ್ಲ. ಯಾವಾಗಲೂ ಅವಳ ಪ್ರೀತಿಯ ಮೇಲೆ ಪ್ರಶ್ನೆ ಮಾಡುತ್ತಿರುವೆ. ನಾನು ಏನು ತಪ್ಪು ಹೇಳಿದೆ ಅತ್ತೆ ಎಂದು ರೇವತಿ ಕೇಳಿದಳು. ಆಗ ಶಾಲಿನಿ ಹೇಳಿದರು, ಸಾಕು ರೇವತಿ, ತುಂಬ ಕಷ್ಟಪಟ್ಟು ಸುಹಾಸ್ ಕಲ್ಯಾಣಿಯನ್ನು ಅಮ್ಮ ಎಂದು ಒಪ್ಪಿಕೊಂಡಿದ್ದಾನೆ. ಅವನಿಗೆ ಈಗ ತಾಯಿಯ ಪ್ರೀತಿ ಸಿಗುತ್ತಿದೆ. ನೀವು ಅಸಂಬದ್ಧ ಮಾತುಗಳನ್ನಾಡಿ ಈ ಮನೆಯ ವಾತಾವರಣವನ್ನು ಹಾಳು ಮಾಡುವ ಅವಶ್ಯಕತೆ ಇಲ್ಲ. ಅತ್ತೆಯ ಮಾತು ಕೇಳಿ ಕಲ್ಯಾಣಿ ಮನಸ್ಸಿಗೆ ತುಂಬ ಸಮಾಧಾನವಾಯಿತು. ಇದಕ್ಕಿಂತ ಹೆಚ್ಚಿಗೆ ಅವಳಿಗೆ ಇನ್ನೇನು ಬೇಕಿರಲಿಲ್ಲ. ಅವಳು ಊಟ ತೆಗೆದುಕೊಂಡು ಕೋಣೆಗೆ ಹೋದಳು ಮತ್ತು ತುಂಬ ಸಂತೋಷದಿಂದ ಸುಹಾಸ್ನಿಗೆ ಊಟವನ್ನು ಮಾಡಿಸಿದಳು. ಅವಳಿಗೆ ತನ್ನ ಅತ್ತೆಯ ಬಗ್ಗೆ ಗೌರವ ಇನ್ನೂ ಹೆಚ್ಚಾಯಿತು. ಶಾರದಾ 2 ದಿನ ತನ್ನ ಗಂಡ ಮತ್ತು ಮಕ್ಕಳೊಂದಿಗೆ ತವರು ಮನೆಯಲ್ಲಿದ್ದಳು. ಕಲ್ಯಾಣಿ ಅವರ ಸೇವೆ ಮಾಡುವುದರಲ್ಲಿ ಹಿಂದೆ ಬೀಳಲಿಲ್ಲ. ಅವರಿಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಂಡಳು. ಶಾರದಾ ಅವಳ ಬಗ್ಗೆ ತಪ್ಪು ಮಾತನಾಡಿದರೂ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಅವಳು ಏನೂ ಹೇಳಲಿಲ್ಲವೆನ್ನುವಂತೆ ಇದ್ದಳು. ಶಾರದಾ ಮನೆಗೆ ಹೋಗುವಾಗ ಅವಳ ಬಾಯಿಂದ ಕಲ್ಯಾಣಿ ಬಗ್ಗೆ ಹೊಗಳಿಕೆ ಮಾತುಗಳು ಬಂದವು. ಆಕಾಶ್ ಮತ್ತು ಕಲ್ಯಾಣಿ ಮದುವೆಯಾಗಿ 20 ದಿನಗಳು ಕಳೆದಿದ್ದವು. ಅವರು ಇಲ್ಲಿಯವರೆಗೆ ಸುತ್ತಾಡಲು ಹೋಗಿರಲಿಲ್ಲ. ಒಂದು ದಿನ ಶಾಲಿನಿ ಅವರಿಬ್ಬರನ್ನು ತಮ್ಮ ಬಳಿಗೆ ಕರೆದು ಹೇಳಿದರು,
ಮಕ್ಕಳೇ, ನೀವು ಮದುವೆಯಾದ ನಂತರ ಎಲ್ಲಿಯೂ ಸುತ್ತಾಡಲು ಹೋಗಲಿಲ್ಲ. ನಿಮಗೆ ಸುಹಾಸ್ನ ಜವಾಬ್ದಾರಿ ಇದೆ ಎನ್ನುವುದು ನನಗೆ ಗೊತ್ತಿದೆ. ಆದರೆ ನಿಮ್ಮ ಖಾಸಗಿ ಜೀವನವನ್ನು ನಿರ್ಲಕ್ಷಿಸುವುದು ಬೇಡ. ನೀವು ಕೆಲವು ದಿನ ಎಲ್ಲಾದರೂ ಹೊರಗಡೆ ಹೋಗಬೇಕೆಂದು ನಾನು ಬಯಸುತ್ತೇನೆ. ನೀವು ಸುಹಾಸ್ನ ಬಗ್ಗೆ ಚಿಂತಿಸುವುದು ಬೇಡ. ನಾನು ಅವನನ್ನು ನೋಡಿಕೊಳ್ಳುತ್ತೇನೆ. ಅಮ್ಮನ ಮಾತು ಕೇಳಿ ಆಕಾಶ್ ಯೋಚನೆಗೆ ಬಿದ್ದನು. ಸುಹಾಸ್ನನ್ನು ಬಿಟ್ಟು ನಾವು ಹೀಗೆ ಸುತ್ತಾಡಲು ಹೋಗುವುದು? ತಿರಸ್ಕರಿಸಿದರೆ ಕಲ್ಯಾಣಿಗೆ ಬೇಜಾರಾಗಬಹುದು. ಬಾಗಿಲಲ್ಲಿ ನಿಂತ ಸುಹಾಸ್ ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದನು. ಅವನು ತಟ್ಟನೆ, ಇಲ್ಲ, ನಾನು ಕೂಡ ಪಪ್ಪ ಮಮ್ಮಿಯ ಜೊತೆ ಹೋಗುತ್ತೇನೆ. ಆಗ ಕಲ್ಯಾಣಿ ಸುಹಾಸ್ನನ್ನು ಎತ್ತಿಕೊಳ್ಳುತ್ತಾ ಹೇಳಿದಳು, ಇಲ್ಲ ಅಮ್ಮ, ಈಗ ಸುಹಾಸ್ನೇ ನನ್ನ ಜೀವನ. ಇವನನ್ನು ಬಿಟ್ಟು ನಾನು ಎಲ್ಲಿಯೂ ಸುತ್ತಾಡಲು ಹೋಗುವುದಿಲ್ಲ. ಈಗ ಸುಹಾಸ್ನ ಪರೀಕ್ಷೆ ಹತ್ತಿರ ಬರುತ್ತಿದೆ. ಅವನಿಗೆ ನನ್ನ ಅವಶ್ಯಕತೆ ಇದೆ. ಅವನ ಓದಿನ ಬಗ್ಗೆ ಗಮನ ಕೊಡದಿದ್ದರೆ ತೊಂದರೆಯಾಗುತ್ತದೆ. ಅವನ ಪರೀಕ್ಷೆ ಮುಗಿದ ನಂತರ ನಾವು ಅವನನ್ನು ಕರೆದುಕೊಂಡು ಸುತ್ತಾಡಲು ಹೋಗುತ್ತೇವೆ. ಕಲ್ಯಾಣಿ ಇಷ್ಟು ಜವಾಬ್ದಾರಿಯಿಂದ ಮಾತನಾಡುವುದನ್ನು ಕೇಳುತ್ತಿದ್ದ ಆಕಾಶ್ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದ. ಆಗ ಸುಹಾಸ್ ಹೇಳಿದನು, ಮಮ್ಮಿ, ನೀವು ತುಂಬ ಒಳ್ಳೆಯವರು. ಆದರೆ ನನಗೆ ಒಂದು ಮಾತು ಹೇಳಿ, ಈ ಮಲತಾಯಿ ಅಂದರೆ ಅರ್ಥ ಏನು? ನೀವು ನನ್ನ ಮಲತಾಯಿನ? ಇದನ್ನು ಕೇಳಿದ ಕಲ್ಯಾಣಿಯ ಹೃದಯ ಕಂಪಿಸಿ ಹೋಯಿತು. ಆಗ ಶಾಲಿನಿ ಕೋಪದಿಂದ ಹೇಳಿದರು, ನಿನಗೆ ಇದನ್ನೆಲ್ಲ ಯಾರು ಹೇಳಿದವರು? ಇದನ್ನೆಲ್ಲ ಎಲ್ಲಿಂದ ಕಲಿತುಕೊಂಡು ಬಂದಿರುವೆ? ಸುಹಾಸ್ ಮುಗ್ಧತೆಯಿಂದ ಹೇಳಿದನು, ಅದು ದೊಡ್ಡಮ್ಮ ಹೇಳಿದರು, ನನ್ನ ಮಮ್ಮಿ ಮಲತಾಯಿ ಎಂದು. ಆಗ ನಾನು ಕೇಳಿದೆ, ಮಲತಾಯಿ ಎಂದರೆ ಏನು ಎಂದು. ಅದಕ್ಕೆ ಅವರು, ಮಲತಾಯಿ ಎಂದರೆ ಅವರು ನಿನ್ನ ನಿಜವಾದ ಮಮ್ಮಿ ಅಲ್ಲ ಎಂದು ಹೇಳಿದರು. ಅವರು ನಿನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವುದಿಲ್ಲ ಮತ್ತು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ಕೂಡ ಹೇಳಿದ್ದರು. ಆದರೆ ಅಜ್ಜಿ, ನನ್ನ ಮಮ್ಮಿ ಮಲತಾಯಿ ಅಲ್ಲ ತಾನೇ? ಆಗ ಶಾಲಿನಿ ಹೇಳಿದರು, ಇಲ್ಲ ಮಗ, ನಿನ್ನ ಮಮ್ಮಿ ಮಲತಾಯಿ ಆಗಲು ಹೇಗೆ ಸಾಧ್ಯ? ತನ್ನ ಅಮ್ಮ ಮಲತಾಯಿ ಅಲ್ಲ ಎನ್ನುವುದನ್ನು ತಿಳಿದ ಸುಹಾಸ್ನ ಮನಸ್ಸಿನಲ್ಲಿ ಉಂಟಾದ ದ್ವಂದ್ವ ತಿಳಿಯಾಯಿತು. ಅವನು ಹೇಳಿದನು, ಹೌದು ಅಜ್ಜಿ, ಅವರು ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ. ಆಗ ಶಾಲಿನಿ ಹೇಳಿದರು, ಈಗ ನೀನೇ ಯೋಚಿಸು, ಇಷ್ಟು ಒಳ್ಳೆಯ ಮಮ್ಮಿ ಹೇಗೆ ಮಲತಾಯಿ ಆಗುತ್ತಾರೆ? ಮತ್ತು ಇನ್ನು ಮುಂದೆ ಯಾರಾದರೂ ನಿನ್ನ ಮಮ್ಮಿ ಮಲತಾಯಿ ಎಂದು ಹೇಳಿದರೆ ಅವರಿಗೆ ಹೇಳು, ಇಲ್ಲ, ನನ್ನ ಮಮ್ಮಿ ಮಲತಾಯಿ ಅಲ್ಲ, ಅವರು ತುಂಬ ಒಳ್ಳೆಯವರು ಎಂದು. ಈ ಕಡೆ ಕಲ್ಯಾಣಿಗೆ ಇದೆಲ್ಲ ಮಾತುಗಳಿಂದ ಅವಳ ಕಣ್ಣುಗಳಲ್ಲಿನ ಕಣ್ಣೀರು ಕೆನ್ನೆ ಮೇಲೆ ಹರಿಯಿತು. ಮನಸ್ಸಿನಲ್ಲಿ ಅಂದುಕೊಂಡಳು, ಈ ಮಲತಾಯಿ ಎನ್ನುವ ಕಳಂಕ ನನ್ನಿಂದ ಯಾವಾಗ ದೂರವಾಗುತ್ತದೆ? ಸುಹಾಸ್ ಹೋದ ನಂತರ ಶಾಲಿನಿ ಹೇಳಿದರು, ನಾನು ಈಗಲೇ ರೇವತಿಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತೇನೆ. ಎಷ್ಟು ಧೈರ್ಯ ಅವಳಿಗೆ, ಇಷ್ಟು ಚಿಕ್ಕ ಮಗುವಿಗೆ ಇದನ್ನೆಲ್ಲ ಕಲಿಸಲು? ಆಗ ಕಲ್ಯಾಣಿ ಹೇಳಿದಳು, ಬೇಡ ಅಮ್ಮ, ಇರಲಿ ಬಿಡಿ. ಇದರಿಂದ ಮನೆಯ ವಾತಾವರಣ ಹಾಳಾಗುತ್ತದೆ. ಸಮಯದ ಜೊತೆ ಎಲ್ಲವೂ ಸರಿ ಹೋಗುತ್ತದೆ. ಕೆಲವು ದಿನ ಕಳೆದವು. ಒಂದು ಸಂಜೆ ಶಾಲಿನಿಯವರ ಇಬ್ಬರು ಸ್ನೇಹಿತೆಯರು ಅವರನ್ನು ಭೇಟಿಯಾಗಲು ಬಂದರು. ಆ ಸಮಯದಲ್ಲಿ ಕಲ್ಯಾಣಿ ಸುಹಾಸ್ನಿಗೆ ಹೋಮ್ವರ್ಕ್ ಮಾಡಿಸುತ್ತಿದ್ದಳು ಮತ್ತು ಆ ಸಮಯದಲ್ಲಿ ರೇವತಿ ಕೋಣೆಯಲ್ಲಿ ಆರಾಮ್ ಮಾಡುತ್ತಿದ್ದಳು. ಅತ್ತೆ ಹೇಳಿದ್ದರಿಂದ ಕಲ್ಯಾಣಿ ಅತಿಥಿಗಳಿಗೆ ಚಹಾ ಪಕೋಡ ಮಾಡಲು ಅಡುಗೆ ಕೋಣೆಗೆ ಬಂದಳು. ಅಷ್ಟರಲ್ಲಿ ಸುಹಾಸ್ ಓದುವುದನ್ನು ಬಿಟ್ಟು ಎದ್ದು ಬಂದನು. ಮಮ್ಮಿ, ನಾನು ಆಟ ಆಡಲು ಹೊರಗೆ ಹೋಗುತ್ತಿದ್ದೇನೆ ಎಂದನು. ಕಲ್ಯಾಣಿ ಹೊರಗೆ ಹೋಗುವುದು ಬೇಡ ಎಂದು ಹೇಳಿದರೂ ಅವನು ಗೇಟ್ ಹೊರಗೆ ಹೋದನು. ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಕಲ್ಯಾಣಿಗೆ ಅವನನ್ನು ತಡೆಯಲಾಗಲಿಲ್ಲ. ಮಗಳೇ, ಸುಹಾಸ್ ಎಲ್ಲಿಯೂ ಕಾಣಿಸುತ್ತಿಲ್ಲ. ಕಲ್ಯಾಣಿಯಿಂದ ಚಹಾ ತೆಗೆದುಕೊಳ್ಳುತ್ತಾ ಶಾಲಿನಿ ಹೇಳಿದರು. ಆಗ ಕಲ್ಯಾಣಿ ಹೇಳಿದಳು, ಅಮ್ಮ, ಅವನು ಹೊರಗೆ ಆಟವಾಡಲು ಹೋಗಿದ್ದಾನೆ, ನಾನು ನೋಡುತ್ತೇನೆ. ಸರಿ ಮಗಳೇ, ಬೇಗನೆ ನೋಡು, ಈಗಿನ ವಾತಾವರಣ ಸರಿಯಿಲ್ಲ. ಸರಿ ಅಮ್ಮ, ನೀವು ಚಿಂತೆ ಮಾಡಬೇಡಿ, ನಾನು ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಕಲ್ಯಾಣಿ ದುಪ್ಪಟ್ಟ ಹಾಕಿಕೊಳ್ಳುತ್ತಾ ಬೇಗನೆ ಹೊರಬಂದಳು. ಅವಳಿಗೆ ಸುಹಾಸ್ ಎಲ್ಲಿಯೂ ಕಾಣಿಸಲಿಲ್ಲ. ಅವಳು ಸುಹಾಸ್ನ ಫ್ರೆಂಡ್ ಮನೆಗೆ ಹೋಗಿ ಕೇಳಿ ಬಂದಳು. ಅಲ್ಲಿಯೂ ಹೋಗಲಿಲ್ಲ ಎನ್ನುವುದು ಗೊತ್ತಾಯಿತು. ಗಾಬರಿಯಿಂದ ಅವಳು ಬೆವರುತ್ತಿದ್ದಳು. ಅವನು ಗೊತ್ತಿಲ್ಲದೆ ದೂರ ಹೋಗಿರಬಹುದೇ? ಇಲ್ಲ, ದಾರಿ ತಪ್ಪಿ ಹೋಗಿರಬಹುದೇ? ಅವನಿಗೆ ಏನು ತೊಂದರೆ ಆಗಿಲ್ಲ ತಾನೆ? ಹೀಗೆ ಅನೇಕ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಉದ್ಭವಿಸುತ್ತಿದ್ದವು. ಅವಳು ಸುಹಾಸ್ನನ್ನು ಹುಡುಕುತ್ತಾ ಆ ಕಡೆ ಈ ಕಡೆ ವೇಗವಾಗಿ ತಿರುಗುತ್ತಿದ್ದಳು. ಆಗ ಎದುರಿಗೆ ವೇಗವಾಗಿ ಬರುತ್ತಿದ್ದ ಗಾಡಿ ಅವಳ ಹತ್ತಿರ ಬಂದು ನಿಂತಿತ್ತು. ಆಗ ಒಳಗಿನಿಂದ ಡ್ರೈವರ್ ಕೂಗುತ್ತಿದ್ದನು, ನೋಡಿಕೊಂಡು ನಡೆಯಬಾರದೆ? ಸಾಯಲು ನನ್ನ ಗಾಡಿಯೇ ಸಿಕ್ಕಿತೆ. ಕ್ಷಮಿಸಿಬಿಡಿ, ನಾನು ಆತುರದಲ್ಲಿದ್ದೆ. ಬೆವರು ಒರೆಸಿಕೊಳ್ಳುತ್ತಾ ಕಂಪಿಸುವ ಸ್ವರದಲ್ಲಿ ಹೇಳಿದಳು. ಪುನಃ ಸುಹಾಸ್ನನ್ನು ಹುಡುಕುವುದರಲ್ಲಿ ತೊಡಗಿದಳು. ಅವನು ಎಲ್ಲಿಯೂ ಸಿಗಲಿಲ್ಲ. ಅಯ್ಯೋ ದೇವರೇ, ಎಲ್ಲಿ ಹುಡುಕಲಿ ನನ್ನ ಮಗನನ್ನು ಎಂದು ಹೇಳುತ್ತಾ ಕಲ್ಯಾಣಿ ಕಣ್ಣೀರು ಹಾಕುತ್ತಿದ್ದಳು. ಮನೆಗೆ ಹೋಗಿ ಅವಳು ಎಲ್ಲ ವಿಷಯವನ್ನು ತನ್ನ ಅತ್ತೆಗೆ ಹೇಳಿದಳು. ನಂತರ ಆಕಾಶ್ನಿಗೆ ಫೋನ್ ಮಾಡಿ ಅಳುತ್ತಾ ಸುಹಾಸ್ ಕಾಣೆಯಾದ ಬಗ್ಗೆ ತಿಳಿಸಿದಳು. ಅವನು ಆದಷ್ಟು ಬೇಗನೆ ಮನೆಗೆ ಬಂದನು. ಅಷ್ಟರಲ್ಲಿ ಮನೆಯ ಎಲ್ಲ ಸದಸ್ಯರು ಅಕ್ಕಪಕ್ಕದಲ್ಲಿ ಹುಡುಕಾಡಿದರು. ಆದರೆ ಸುಹಾಸ್ನ ಸುಳಿವು ಎಲ್ಲಿಯೂ ಸಿಗಲಿಲ್ಲ. ಇಂದು ಕಲ್ಯಾಣಿ ಈ ಎಲ್ಲ ಘಟನೆಗೆ ತಾನೇ ಕಾರಣ ಎಂದುಕೊಂಡಳು. ಅಳುತ್ತಾ ಹೇಳಿಕೊಂಡಳು, ನಾನು ಸುಹಾಸ್ ಆಟ ಆಡಲು ಹೋಗುವುದನ್ನು ತಡೆಯಬೇಕಿತ್ತು. 6 ವರ್ಷದ ಚಿಕ್ಕ ಮಗು ಎಲ್ಲಿಗೆ ಹೋದನು? ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೋ?
ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರು. ಸಂಜೆ ಕಳೆದು ರಾತ್ರಿಯಾಗಿತ್ತು. ರಾತ್ರಿಯಿಂದ ಅರ್ಧ ರಾತ್ರಿ ಕಳೆದಿತ್ತು. ಆದರೆ ಸುಹಾಸ್ನ ಸುಳಿವು ಎಲ್ಲೂ ಇರಲಿಲ್ಲ. ಎಲ್ಲ ಸಂಬಂಧಿಕರಿಂದ ಫೋನ್ ಬರುತ್ತಿತ್ತು. ಶಾರದಾಳಿಗೆ ವಿಷಯ ತಿಳಿದು ಅವಳು ತವರು ಮನೆಗೆ ಬಂದಳು. ಎಲ್ಲರೂ ಸುಹಾಸ್ನ ಹುಡುಕಾಟದಲ್ಲಿ ತೊಡಗಿದರು. ಆದರೆ ಎಲ್ಲಿಯೂ ಸುಹಾಸ್ ಸಿಗಲಿಲ್ಲ. ಪೊಲೀಸರು ಅಕ್ಕಪಕ್ಕದಲ್ಲಿ ಹಾಕಿದ CCTV ಕ್ಯಾಮೆರಾ ಫುಟೇಜ್ ನೋಡಿದರು. ಅದರಲ್ಲಿ ಅವನು ತನ್ನ ಬಾಲ್ ಜೊತೆಗೆ ಆಟವಾಡುತ್ತಾ ಗೇಟಿನಿಂದ ಹೊರಗೆ ಬಂದಿರುವುದು ಕಾಣಿಸುತ್ತಿತ್ತು. ನಂತರ ಎಲ್ಲಿಗೆ ಹೋದನೆನ್ನುವುದು ಗೊತ್ತಿಲ್ಲ. ಗಾಬರಿಯ ಕಾರಣದಿಂದಾಗಿ ಶಾಲಿನಿಯವರ ಆರೋಗ್ಯ ಹದಗೆಟ್ಟಿತ್ತು. ಕಲ್ಯಾಣಿ ಬೇಗನೆ ಅಡುಗೆ ಮನೆಗೆ ಹೋಗಿ ನೀರು ತೆಗೆದುಕೊಂಡು ಬಂದು ಅತ್ತೆಗೆ ಕೊಟ್ಟಳು. ಆದರೆ ಶಾಲಿನಿಯವರು ಅವಳನ್ನು ಕೋಪದಿಂದ ನೋಡುತ್ತಾ ಗ್ಲಾಸನ್ನು ಹಿಂದೆ ತಳ್ಳಿ ನೆಲಕ್ಕೆ ಬೀಳಿಸಿದರು. ಅತ್ತೆಯ ಈ ವರ್ತನೆಯನ್ನು ನೋಡಿ ಕಲ್ಯಾಣಿ ದಂಗಾಗಿ ಹೋದಳು. ಆಗ ಅವಳ ದೃಷ್ಟಿ ಮನೆಯ ಇತರ ಸದಸ್ಯರ ಕಡೆಗೆ ಹೋಯಿತು. ಎಲ್ಲರ ಕಣ್ಣುಗಳು ಅವಳನ್ನು ಅಪರಾಧಿ ಎಂಬಂತೆ ನೋಡುತ್ತಿದ್ದವು. ಆಕಾಶ್ ಕೂಡ ಅವಳೊಂದಿಗೆ ಏನನ್ನೂ ಮಾತನಾಡಿರಲಿಲ್ಲ. ಇದನ್ನೆಲ್ಲ ನೋಡಿ ಅವಳಿಗೆ ಆತಂಕವಾಗುತ್ತಿತ್ತು. ಇಲ್ಲಿಯವರೆಗೆ ಅವಳನ್ನು ತುಂಬ ಪ್ರೀತಿಸುತ್ತಿದ್ದ ಅತ್ತೆಯ ಮನೆಯವರು ಇಂದು ಪರಕೀಯರಾಗಿದ್ದರು. ಆಗ ಅವಳ ಕಿವಿಗೆ ಒಂದು ಮಾತು ಕೇಳಿಸಿತು. ನಾನು ನಿಮಗೆಲ್ಲ ಮೊದಲೇ ಹೇಳಿದ್ದೆ, ಮಲತಾಯಿಯನ್ನು ಕರೆದುಕೊಂಡು ಬರುವುದು ಬೇಡ ಎಂದು. ಆದರೆ ನೀವು ನನ್ನ ಮಾತು ಕೇಳಲಿಲ್ಲ ಎಂದು ರೇವತಿ ಹೇಳಿದಳು. ಎಲ್ಲರೂ ಅವಳನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದರು. ಅವಳು ಆಶ್ಚರ್ಯಪಡುವ ವಿಷಯವೆಂದರೆ ಮನೆಯ ಸದಸ್ಯರು ಮೌನವಾಗಿದ್ದು ಅವಳ ಮಾತಿಗೆ ಸಹಮತ ಸೂಚಿಸುತ್ತಿದ್ದರು. ಕಲ್ಯಾಣಿ ಅಸಹಾಯಕಳಾಗಿದ್ದಳು. ಅವಳು ಕೋಣೆಗೆ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳು ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದಳು. ನನ್ನ ಮಗುವನ್ನು ರಕ್ಷಿಸು ಭಗವಂತ. ಅವನಿಗೆ ಏನಾದರೂ ಆದರೆ ನಾನು ಬದುಕುವುದಿಲ್ಲ. ಅವನಿಲ್ಲದೆ ನಾನಿಲ್ಲ. ಪೊಲೀಸರು ತನಿಖೆ ಮಾಡುತ್ತಾ ಅವನನ್ನು ಹುಡುಕುವ ಎಲ್ಲ ಪ್ರಯತ್ನ ಮಾಡುತ್ತಿದ್ದರು. ಮಧ್ಯಾಹ್ನದ ಸಮಯ ಫೋನ್ ರಿಂಗ್ ಆಯಿತು. ಅಪರಿಚಿತ ಸಂಖ್ಯೆಯಿಂದ ಫೋನ್ ಬಂದಿತ್ತು. ಯಾರಾದರೂ ಮಗುವನ್ನು ಕಿಡ್ನ್ಯಾಪ್ ಮಾಡಿದರೆ ಫೋನ್ ಮಾಡುತ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಎಲ್ಲರೂ ಗಾಬರಿಯಾಗಿದ್ದರು. ಆಕಾಶ್ ಫೋನ್ ಎತ್ತಿಕೊಳ್ಳಲು ಹೋಗುತ್ತಿದ್ದನು. ಅಷ್ಟರಲ್ಲಿ ಕೋಣೆಯಿಂದ ಹೊರಬಂದು ಕಲ್ಯಾಣಿ ಫೋನ್ ಎತ್ತಿಕೊಂಡಳು. ಆ ಕಡೆಯಿಂದ ಧ್ವನಿ ಕೇಳಿಸಿತು. ನಿಮ್ಮ ಮಗ ಸುಹಾಸ್ ನನ್ನ ಬಳಿ ಇದ್ದಾನೆ. ಅವನು ನಿಮಗೆ ಕ್ಷೇಮವಾಗಿ ಬೇಕೆಂದರೆ ನನಗೆ 25 ಲಕ್ಷ ರೂಪಾಯಿ ಕೊಡಬೇಕು. ಇದನ್ನು ಕೇಳಿ ಕಲ್ಯಾಣಿ ಕಿರುಚಿದಳು. ನನ್ನ ಮಗನಿಗೆ ಏನು ಮಾಡಬೇಡಿ. ನಿಮಗೆ ಏನು ಬೇಕೋ ಅದು ನಿಮಗೆ ಸಿಗುತ್ತದೆ. ಆದರೆ ನನ್ನ ಮಗುವನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾ ಕಲ್ಯಾಣಿ ಅಳುತ್ತಿದ್ದಳು. ಆಗ ಆಕಾಶ್ ಬಂದು ಫೋನ್ ಕಿತ್ತುಕೊಂಡು ಹೇಳಿದನು. ಹಲೋ ಮಿಸ್ಟರ್, ನೀನು ಯಾರಾದರೂ ಆಗಿರು. ನನ್ನ ಮಗನಿಗೆ ಏನಾದರೂ ತೊಂದರೆಯಾದರೆ ಸರಿ ಇರುವುದಿಲ್ಲ. ಆಕಾಶ್ ಹೀಗೆ ಹೇಳುತ್ತಿದ್ದಂತೆ ಆ ಕಡೆಯಿಂದ ಫೋನ್ ಕಟ್ಟಾಯಿತು. ಕೋಪದಿಂದ ಆಕಾಶ್ ಫೋನ್ ಕುಕ್ಕಿದನು. ಆಗ ಕಲ್ಯಾಣಿ ಕೇಳಿದಳು, ಅವರು ಏನು ಹೇಳಿದರು? ಆಗ ಆಕಾಶ್ ಕೋಪದಿಂದ ಹೇಳಿದನು, ಏನನ್ನು ಹೇಳಲಿಲ್ಲ, ಫೋನ್ ಕಟ್ ಮಾಡಿದರು. ಹಾಗೆ ನಿನಗೇಕೆ ಇಷ್ಟು ಚಿಂತೆ? ಮಗು ನನ್ನದು. ಹೇಗಾದರೂ ಮಾಡಿ ನಾನು ಮಗುವನ್ನು ಹುಡುಕುತ್ತೇನೆ. ಕಲ್ಯಾಣಿಯ ಹೃದಯ ನಡುಗಿತು. ಏನು ಹೇಳಿದಿರಿ ನೀವು? ನಿಮ್ಮ ಮಗು? ಅವನು ನನಗೆ ಏನೂ ಅಲ್ಲವೇ? ಅಳುತ್ತಾ ಕಲ್ಯಾಣಿ ಆಕಾಶ್ನಿಗೆ ಕೇಳಿದಳು. ಈ ಪ್ರಶ್ನೆಯನ್ನು ನೀನು ನಿನಗೆ ಕೇಳಿಕೊ ಎಂದು ಹೇಳುತ್ತಾ ಆಕಾಶ್ ಹೊರ ನಡೆದನು. ಅವಳು ಸ್ತಬ್ಧಳಾಗಿ ನಿಂತು ಬಿಟ್ಟಳು. ನಂತರ ಕಲ್ಯಾಣಿಗೆ ನೆನಪಾಯಿತು. ಕಿಡ್ನ್ಯಾಪರ್ ಫೋನ್ ಬಂದಾಗ ಹಿಂದಿನಿಂದ ಆ್ಯಂಬುಲೆನ್ಸ್ ಶಬ್ದ ಕೇಳಿಸುತ್ತಿತ್ತು. ಇದಾದ ಸ್ವಲ್ಪ ಸಮಯದಲ್ಲಿ ಆ್ಯಂಬುಲೆನ್ಸ್ ಶಬ್ದ ಅವರ ಮನೆಯ ಎದುರಿಗೆ ಕೇಳಿಸಿತು. ಹೀಗೆ ಯೋಚಿಸುತ್ತಿದ್ದಂತೆ ಕಲ್ಯಾಣಿಗೆ ತಟ್ಟನೆ ಏನೋ ಹೊಳೆಯಿತು. ಅವಳಿಗೆ ಮೊದಲಿನಿಂದಲೂ ಅನಿಸುತ್ತಿತ್ತು, ಕಿಡ್ನ್ಯಾಪರ್ ಧ್ವನಿ ಪರಿಚಯವಿದ್ದ ಹಾಗೆ ಕೇಳಿಸುತ್ತಿತ್ತು. ಆದರೆ ಅವರು ಯಾರು ಎನ್ನುವುದು ಗೊತ್ತಾಗಲಿಲ್ಲ. ಕಲ್ಯಾಣಿ ನೆರೆಹೊರೆಯವರ ಒಬ್ಬೊಬ್ಬರ ಬಗ್ಗೆ ಯೋಚಿಸಲು ಶುರು ಮಾಡಿದಳು. ಕುಟುಂಬದ ಎಲ್ಲ ಸದಸ್ಯರು ಆತಂಕಕ್ಕೊಳಗಾಗಿದ್ದರು. ಆಕಾಶ್ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರುತ್ತಿದ್ದನು. ಸಮಯ ಕಳೆಯುತ್ತಿತ್ತು. ಸಮಯದ ಜೊತೆಗೆ ಕುಟುಂಬದ ಸದಸ್ಯರ ಆತಂಕ ಕೂಡ ಹೆಚ್ಚಾಗುತ್ತಿತ್ತು. ಸಂಜೆಯ ಸಮಯ ಇದ್ದಕ್ಕಿದ್ದಂತೆ ಶಾರದಾ ಕೂಗಿಕೊಂಡಳು. ಅಮ್ಮ, ಕಲ್ಯಾಣಿ ಅತ್ತಿಗೆ ಮನೆಯಲ್ಲಿ ಎಲ್ಲಿಯೂ ಕಾಣಿಸುತ್ತಿಲ್ಲ. ಎಲ್ಲ ಕಡೆ ನೋಡಿದೆ. ಆಗ ರೇವತಿ ಕೇಳಿದಳು, ಯಾರೂ ಕಾಣಿಸುತ್ತಿಲ್ಲ? ಇನ್ಯಾರು? ಕಲ್ಯಾಣಿ ಅತ್ತಿಗೆ. ಹೇಳದೆ ಕೇಳದೆ ಎಲ್ಲಿಗೆ ಹೋದಳು? ಶಾರದಾ ಕೋಪದಿಂದ ಹೇಳಿದಾಗ ರೇವತಿ ಹಣೆ ಮೇಲೆ ಕೈಯಿಟ್ಟು ಹೇಳಿದಳು, ಕಳೆದು ಹೋಗಿರುವ ಸುಹಾಸ್ ಇನ್ನೂ ಸಿಕ್ಕಿಲ್ಲ. ಇಷ್ಟರಲ್ಲಿ ಈ ಮಹಾರಾಣಿ ನಾಪತ್ತೆಯಾಗಿದ್ದಾಳೆ. ಈಗ ಅವಳನ್ನು ಹುಡುಕಬೇಕು. ಅಷ್ಟರಲ್ಲಿ ಆಕಾಶ್ ಮನೆ ಒಳಗೆ ಬಂದನು. ಕಲ್ಯಾಣಿ ನಾಪತ್ತೆಯಾಗಿರೋ ವಿಷಯ ತಿಳಿದ ಅವನು ಹೇಳಿದನು, ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಹೋಗಿರಬಹುದು. ಸ್ವಲ್ಪ ಸಮಯದ ನಂತರ ಬರುತ್ತಾಳೆ. ಅವನು ದೀರ್ಘವಾದ ನಿಟ್ಟುಸಿರು ಬಿಟ್ಟು ತನ್ನ ಅಮ್ಮನ ಬಳಿ ಕುಳಿತುಕೊಂಡನು. ಅವರು ಕೇಳಿದರು, ಮಗುವಿನ ಬಗ್ಗೆ ಏನಾದರೂ ತಿಳಿಯುತ್ತೆ? ಇಲ್ಲಮ್ಮ, ಯಾವ ಸುಳಿಯೂ ಸಿಗುತ್ತಿಲ್ಲ. ಆದರೆ ನಾನು ಹಣದ ವ್ಯವಸ್ಥೆ ಮಾಡಿದ್ದೇನೆ. ಕಿಡ್ನ್ಯಾಪರ್ ಫೋನ್ ಕಾಲ್ಗಾಗಿ ಕಾಯುತ್ತಿದ್ದೇನೆ ಎಂದು ಹೇಳುತ್ತಾ ಆಕಾಶ್ ತನ್ನ ಫೋನ್ ತೆಗೆದು ಚೆಕ್ ಮಾಡಿದನು. ಕಿಡ್ನ್ಯಾಪರ್ ಯಾವುದೇ ಮೆಸೇಜ್ ಹಾಕಿಲ್ಲ. ಆದರೆ ಅವನ ಫೋನಿನಲ್ಲಿ 3 ಮಿಸ್ಡ್ ಕಾಲ್ ಇರುವುದನ್ನು ನೋಡಿ ಆಶ್ಚರ್ಯಗೊಂಡನು. ಕಿಡ್ನ್ಯಾಪರ್ 3 ಸಲ ಕಾಲ್ ಮಾಡಿದ್ದಾನೆ. ಆದರೆ ನನಗೆ ಗೊತ್ತೇ ಆಗಲಿಲ್ಲ. ಆಕಾಶ್ ಆಶ್ಚರ್ಯದಿಂದ ಹೇಳಿದನು ಮತ್ತು ಹಿಂತಿರುಗಿ ಕಾಲ್ ಮಾಡಿದನು. ಎಲ್ಲರೂ ಆತಂಕದಲ್ಲಿ ಇದ್ದರು. ಕಿಡ್ನ್ಯಾಪರ್ ಮುಂದಿನ ಹೆಜ್ಜೆ ಏನು? ಆ ಕಡೆಯಿಂದ ಒಬ್ಬ ವ್ಯಕ್ತಿಯ ಧ್ವನಿ ಬಂದಿತ್ತು. ಹಲೋ ಮಿಸ್ಟರ್ ಆಕಾಶ್,
ನಾನು ಇನ್ಸ್ಪೆಕ್ಟರ್ ಮಾತನಾಡುತ್ತಿರುವುದು. ನೀವು ಈ ಕೂಡಲೇ ಸಿವಿಲ್ ಹಾಸ್ಪಿಟ್ಲಿಗೆ ಬನ್ನಿ. ನಿಮ್ಮ ಹೆಂಡತಿ ಕಲ್ಯಾಣಿಯ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ನೀವು ತಕ್ಷಣವೇ ಹಾಸ್ಪಿಟ್ಲಿಗೆ ಬನ್ನಿ. ಇದನ್ನು ಕೇಳುತ್ತಿದ್ದಂತೆ ಆಕಾಶ್ನಿಗೆ ಏನೆಂದು ಅರ್ಥವಾಗಲಿಲ್ಲ. ಅವನ ಕೈಯಿಂದ ಫೋನ್ ಕೆಳಗೆ ಬಿದ್ದಿತ್ತು. ಏನಾಯ್ತಣ್ಣ, ಯಾರು ಫೋನ್ ಮಾಡಿದ್ರು? ಶಾರದಾ ಕೇಳಿದಳು. ಆಕಾಶ್ ಹೇಳಿದ, ಇನ್ನು ಯಾವ ಯಾವ ಅನಾಹುತಗಳು ಸಂಭವಿಸುತ್ತವೆಯೋ ಗೊತ್ತಿಲ್ಲ. ನಾವು ಈಗಲೇ ಸಿವಿಲ್ ಹಾಸ್ಪಿಟ್ಲಿಗೆ ಹೋಗಬೇಕು. ಕಲ್ಯಾಣಿ ಐಸಿಯುನಲ್ಲಿದ್ದಾಳಂತೆ ಎಂದು ಹೇಳುತ್ತಿದ್ದಂತೆ ಆಕಾಶ್ನ ಕಣ್ಣು ತುಂಬಿ ಬಂದವು. ತನ್ನ ಅಣ್ಣನ ಜೊತೆ ಆಕಾಶ್ ಆಸ್ಪತ್ರೆಗೆ ಬಂದು ತಲುಪಿದನು. ಅವನು ಐಸಿಯು ಕಡೆಗೆ ವೇಗವಾಗಿ ನಡೆದುಕೊಂಡು ಹೋಗುತ್ತಿದ್ದನು. ಆದರೆ ಐಸಿಯು ಎದುರಿಗೆ ಅವನು ನೋಡಿದ ದೃಶ್ಯದಿಂದ ಅವನಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಅವನ ಮಗ ಇನ್ಸ್ಪೆಕ್ಟರ್ ಜೊತೆಗೆ ಬೆಂಚ್ ಮೇಲೆ ಆತಂಕದಿಂದ ಕುಳಿತಿದ್ದನು. ಹಾಗೆ ಅವನು ತನ್ನ ಪಪ್ಪ ಮತ್ತು ದೊಡ್ಡಪ್ಪನನ್ನು ನೋಡಿ ಓಡಿ ಬಂದು ತಬ್ಬಿಕೊಂಡು ಅಳುತ್ತಿದ್ದನು. ಆಗ ಡಾಕ್ಟರ್ ಐಸಿಯು ಒಳಗೆ ಹೋಗುತ್ತಿದ್ದರು. ಆಗ ಆಕಾಶ್ ಕೇಳಿದ, ಡಾಕ್ಟರ್, ನನ್ನ ಹೆಂಡತಿಗೆ ಏನಾಗಿದೆ? ಅವಳು ಹೇಗಿದ್ದಾಳೆ? ಡಾಕ್ಟರ್ ಹೇಳಿದರು, ನೋಡಿ ಮಿಸ್ಟರ್ ಆಕಾಶ್, ನಿಮ್ಮ ಹೆಂಡತಿಗೆ ಅನೇಕ ಸಲ ಚಾಕುವಿನಿಂದ ಚುಚ್ಚಿ ಗಾಯ ಮಾಡಿದ್ದಾರೆ. ತುಂಬ ರಕ್ತ ಹೋಗಿದೆ. ನಾವು ಪರಿಸ್ಥಿತಿಯನ್ನು ನಿಯಂತ್ರಿಸುವ ಪೂರ್ತಿ ಪ್ರಯತ್ನ ಮಾಡುತ್ತಿದ್ದೇವೆ. ಆಗ ಇನ್ಸ್ಪೆಕ್ಟರ್ ಸರ್ ಆಕಾಶ್ನ ಹತ್ತಿರ ಬಂದು ಹೇಳಿದರು, ಮಿಸ್ಟರ್ ಆಕಾಶ್, ಇಂದು ನಿಮ್ಮ ಮಗ ನಿಮ್ಮೊಂದಿಗೆ ಸುರಕ್ಷಿತವಾಗಿ ಇರಲು ಕಾರಣ ನಿಮ್ಮ ಹೆಂಡತಿ. ನಿಮಗೆ ಗೊತ್ತಿಲ್ಲ, ಅವಳು ತನ್ನ ಪ್ರಾಣದ ಹಂಗನ್ನು ತೊರೆದು ನಿಮ್ಮ ಮಗುವನ್ನು ಕಾಪಾಡಿದ್ದಾಳೆ. ಇನ್ಸ್ಪೆಕ್ಟರ್ ಎಲ್ಲ ವಿಷಯವನ್ನು ಅವನಿಗೆ ಹೇಳಿದರು. ಅಸಲಿಗೆ ಫೋನಿನಲ್ಲಿ ಕಿಡ್ನ್ಯಾಪರ್ ಧ್ವನಿ ಅವಳಿಗೆ ಪರಿಚಯದ ಧ್ವನಿಯಂತೆ ಕೇಳಿಸಿತು. ಅವಳು ಆಳವಾಗಿ ಯೋಚಿಸಿದಾಗ ಅವಳಿಗೆ ಪಕ್ಕದ ಗಲ್ಲಿಯಲ್ಲಿ ಚಿಕ್ಕ ಕಿರಾಣಿ ಅಂಗಡಿ ಮಾಲೀಕ ಕೌಶಿಕ್ ಮೇಲೆ ಸಂಶಯ ಬಂದಿತ್ತು. ಅಂಗಡಿಯ ಮೇಲೆ ಚಿಕ್ಕದೊಂದು ಕೋಣೆ ಮಾಡಲಾಗಿತ್ತು. ಅದರಲ್ಲಿ ಅವನು ವಾಸವಿದ್ದನು. ಸುಹಾಸ್ ಅಮ್ಮನ ಜೊತೆ ಹೋಗಿ ಆಗಾಗ ಅವನ ಅಂಗಡಿಯಿಂದ ಚಾಕ್ಲೇಟ್ ಖರೀದಿಸುತ್ತಿದ್ದನು. ಇದನ್ನು ತಿಳಿಸಲು ಕಲ್ಯಾಣಿ ಆಕಾಶ್ನಿಗೆ ಫೋನ್ ಮಾಡಿದ್ದಳು. ಆದರೆ ಅವಳ ಮೇಲೆ ಇರುವ ಕೋಪದಿಂದ ಅವನು ಫೋನ್ ಎತ್ತಿರಲಿಲ್ಲ. ಆದರೆ ಕಲ್ಯಾಣಿ ಸುಮ್ಮನಿರಲಿಲ್ಲ. ಅವಳು ತನ್ನ ಅತ್ತೆ ಹತ್ತಿರ ಹೋಗಿ ಕೌಶಿಕ್ ಮೇಲೆ ಸಂಶಯ ಇರುವುದಾಗಿ ಹೇಳಿದಳು. ಆಗ ಹತ್ತಿರದಲ್ಲಿ ಕುಳಿತಿದ್ದ ಶಾರದಾ ಹೇಳಿದಳು, ಒಂದು ಮಾತು ಹೇಳಲಿ ಅತ್ತಿಗೆ, ನನಗೆ ನಿಮ್ಮ ಮೇಲೆ ಸಂಶಯ ಇದೆ. ದುಡ್ಡಿನ ಆಸೆಗೆ ನೀವೇಕೆ ಸುಹಾಸ್ನನ್ನು ತನ್ನ ಮೇಲೆ ಇಷ್ಟೊಂದು ಗಂಭೀರವಾದ ಆರೋಪ ಮಾಡುತ್ತಿರುವುದನ್ನು ಕೇಳಿದ ಕಲ್ಯಾಣಿ ಮನಸ್ಸು ಚೂರು ಚೂರಾಯಿತು. ಅವಳ ಕಾಲುಗಳು ಕಂಪಿಸಿ ಹೋದವು. ಅತ್ತೆ ಕೂಡ ಮೌನವಾಗಿದ್ದರು. ಆದರೆ ಕಲ್ಯಾಣಿ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ತನ್ನೆಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ಮನೆಯಲ್ಲಿ ಯಾರಿಗೂ ಏನನ್ನೂ ಹೇಳದೆ ಹೊರಗೆ ಬಂದಳು. ಯಾರಿಗೂ ಗೊತ್ತಾಗಬಾರದೆಂದು ಅವಳು ತನ್ನ ಮುಖವನ್ನು ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡು ಅಂಗಡಿ ಇರುವ ಗಲ್ಲಿಗೆ ಬಂದಳು. ಅದೇ ಸಮಯದಲ್ಲಿ ಕೌಶಿಕ್ ಸೈಕಲ್ ತೆಗೆದುಕೊಂಡು ಎಲ್ಲಿಗೂ ಹೋಗುತ್ತಿರುವುದನ್ನು ನೋಡಿದಳು. ಅವಳು ವೇಗವಾಗಿ ಹೆಜ್ಜೆ ಹಾಕಿದಳು. ಅಂಗಡಿಗೆ ಹೋಗಿ ನೋಡಿದರೆ ಅಂಗಡಿಗೆ ಬೀಗ ಹಾಕಲಾಗಿತ್ತು. ಧೈರ್ಯ ಮಾಡಿ ಮೆಟ್ಟಿಲೇರಿ ಮೇಲಕ್ಕೆ ಹೋದಳು. ಕೋಣೆಯ ಬಾಗಿಲಿಗೂ ಬೀಗ ಹಾಕಲಾಗಿತ್ತು. ಆದರೆ ಕೋಣೆಯ ಒಳಗಿನಿಂದ ಶಬ್ದ ಬರುತ್ತಿತ್ತು. ಅಲ್ಲಿ ಯಾರೋ ಇದ್ದಾರೆ. ಅವಳಿಗೆ ಏನೋ ಅನಾಹುತ ಸಂಭವಿಸುತ್ತಿದೆ ಎಂದು ಅನಿಸಿತು. ಅವಳು ಬಾಗಿಲು ಬಡಿದಳು. ಒಳಗಿನಿಂದ ಏನೋ ಶಬ್ದ ಬಂದಂತಾಯಿತು. ಈಗ ಅವಳ ಸಂಶಯ ಇನ್ನೂ ಬಲವಾಯಿತು. ಅವಳು ತಕ್ಷಣವೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಳು ಮತ್ತು ತಾನು ಇರುವ ಲೊಕೇಶನ್ ಕಳಿಸಿ ಈಗಲೇ ಬರುವಂತೆ ತಿಳಿಸಿದಳು. ಆಗ ಕಲ್ಯಾಣಿಗೆ ಹತ್ತಿರದಲ್ಲಿ ಒಂದು ಇಟ್ಟಿಗೆ ಕಾಣಿಸಿತು. ಅವಳು ಇಟ್ಟಿಗೆಯನ್ನು ತೆಗೆದುಕೊಂಡು ಬೀಗವನ್ನು ಒಡೆಯಲು ಪ್ರಯತ್ನಿಸಿದಳು. ಸ್ವಲ್ಪ ಸಮಯದ ಪ್ರಯತ್ನದ ನಂತರ ಬೀಗ ಮುರಿದು ಬಿತ್ತು. ಹಾಗೆ ಬಾಗಿಲು ತೆರೆದು ಒಳಗೆ ನೋಡಿದಾಗ ಅಲ್ಲಿಯ ದೃಶ್ಯವನ್ನು ನೋಡಿ ಕಲ್ಯಾಣಿ ದಿಗ್ಭ್ರಾಂತಳಾದಳು. ಅವಳ ಮಗ ಸುಹಾಸ್ನನ್ನು ಕುರ್ಚಿ ಮೇಲೆ ಕೂರಿಸಿ ಹಗ್ಗದಿಂದ ಬಲವಾಗಿ ಕಟ್ಟಲಾಗಿತ್ತು. ಬಾಯಿಗೆ ಟೇಪ್ ಹಚ್ಚಲಾಗಿತ್ತು. ಆ ಚಿಕ್ಕ ಮುಗ್ಧ ಮಗು ಆತಂಕದಿಂದ ಅಳುತ್ತಿತ್ತು. ಅವನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಕಲ್ಯಾಣಿಯ ಹೃದಯ ತಲ್ಲಣಿಸಿ ಹೋಯಿತು. ಅವಳು ಬೇಗನೆ ಹಗ್ಗ ಬಿಚ್ಚಿದ್ದಳು. ಹಗ್ಗ ಬಿಚ್ಚುತ್ತಿದ್ದಂತೆ ಸುಹಾಸ್ ಅಮ್ಮನನ್ನು ಅಪ್ಪಿಕೊಂಡನು. ಅವಳು ಬೇಗನೆ ಮಗುವನ್ನು ಎತ್ತಿಕೊಂಡು ಬಾಗಿಲಿನಿಂದ ಹೊರಬರುತ್ತಿದ್ದಳು. ಆಗ ಎದುರಿಗೆ ಕೌಶಿಕ್ನನ್ನು ನೋಡಿ ಅವಳ ಕೈ ಕಾಲುಗಳು ಕಂಪಿಸಿ ಹೋದವು. ಅವನನ್ನು ನೋಡುತ್ತಿದ್ದಂತೆ ಸುಹಾಸ್ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡನು. ಆಗ ಕೌಶಿಕ್ ಹೇಳಿದನು, ಮಗುವನ್ನು ಇಲ್ಲಿಯೇ ಬಿಟ್ಟು ಹೋಗು, ಇಲ್ಲದಿದ್ದರೆ ಪರಿಸ್ಥಿತಿ ಸರಿ ಇರುವುದಿಲ್ಲ. ಆಗ ಕಲ್ಯಾಣಿ ಕಿರುಚಿದಳು, ನೀನು ಮನುಷ್ಯನೋ ರಾಕ್ಷಸನೋ? ನಿನಗೆ ಇಷ್ಟು ಚಿಕ್ಕ ಮಗುವಿನ ಮೇಲೆ ಏನು ದ್ವೇಷ? ಆಗ ಅವನು ಹೇಳಿದನು, ನನಗೆ ಹಣ ಬೇಕು, ಹಣ ಕೊಟ್ಟು ಮಗುವನ್ನು ಕರೆದುಕೊಂಡು ಹೋಗು. ಹೀಗೆ ಹೇಳುತ್ತಾ ಅವನು ಚಾಕು ತೆಗೆದನು. ಕಲ್ಯಾಣಿ ಮಗುವನ್ನು ಕೆಳಗೆ ಇಳಿಸಿ ಅವನ ಎದುರು ಧೈರ್ಯವಾಗಿ ನಿಂತಳು. ಅವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂದಿತ್ತೋ ಗೊತ್ತಿಲ್ಲ. ತಟ್ಟನೆ ಕೌಶಿಕ್ನ ಕೈಯನ್ನು ಹಿಡಿದುಕೊಂಡಳು ಮತ್ತು ಮಗುವನ್ನು ಅಲ್ಲಿಂದ ಓಡಿ ಹೋಗಲು ಹೇಳಿದಳು. ಆದರೆ ಸುಹಾಸ್ ಅಮ್ಮನನ್ನು ಬಿಟ್ಟು ಹೋಗಲು ಒಪ್ಪಲಿಲ್ಲ. ಆಗ ಅವಳು ಜೋರಾಗಿ ಕಿರುಚಿದಳು, ಅಜ್ಜಿಯ ಹತ್ತಿರ ಹೋಗು ಸುಹಾಸ್. ಸುಹಾಸ್ ತಡ ಮಾಡದೆ ಮೆಟ್ಟಿಲ ಕಡೆಗೆ ಓಡಿ ಬರುತ್ತಿದ್ದನು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಇಬ್ಬರು ಪೊಲೀಸರ ಜೊತೆಗೂಡಿ ಅಲ್ಲಿಗೆ ಬಂದರು. ಸುಹಾಸ್ನನ್ನು ಬಾಗಿಲ ಹೊರಗೆ ನಿಲ್ಲಿಸಿ ಅವರು ಒಳಗೆ ಹೋಗಿ ನೋಡಿದರು. ಕೌಶಿಕ್ ಕಲ್ಯಾಣಿಯನ್ನು ಚಾಕುವಿನಿಂದ ಇರಿಯುತ್ತಿದ್ದನು. ಕಲ್ಯಾಣಿಯ ದೇಹದಿಂದ ರಕ್ತ ಸುರಿಯುತ್ತಿತ್ತು. ಪೊಲೀಸರು ಒಳಗೆ ಬಂದಿರುವ ಶಬ್ದದಿಂದ ಕೌಶಿಕ್ ಹಿಂತಿರುಗಿ ನೋಡಿದನು. ಪೊಲೀಸರು ಅವನಿಗೆ ಯೋಚಿಸಲು ಸಮಯ ಕೊಡದೆ ತಕ್ಷಣವೇ ಅವನನ್ನು ಹಿಡಿದುಕೊಂಡರು
ಮತ್ತು ಕಲ್ಯಾಣಿಯನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಇನ್ಸ್ಪೆಕ್ಟರ್ನಿಂದ ಎಲ್ಲ ವಿಷಯವನ್ನು ತಿಳಿದುಕೊಂಡ ಆಕಾಶ್ನ ಕಣ್ಣಲ್ಲಿ ನೀರು ಬಂದಿತ್ತು. ಆಗ ಸುಹಾಸ್ ಹೇಳಿದನು, ಪಪ್ಪ, ಮಮ್ಮಿ ಸರಿ ಹೋಗುತ್ತಾರಲ್ಲವೇ? ಪುನಃ ನನ್ನ ಮಮ್ಮಿಯನ್ನು ದೇವರು ಕರೆದುಕೊಂಡು ಹೋಗುವುದಿಲ್ಲವೇ? ಮುಗ್ಧ ಮಗುವಿನ ಬಾಯಿಂದ ಬಂದ ಈ ಮಾತನ್ನು ಕೇಳಿ ಆಕಾಶ್ ಅವನನ್ನು ತಬ್ಬಿಕೊಂಡು ಹೇಳಿದನು, ನಿನ್ನ ಮಮ್ಮಿ ಖಂಡಿತವಾಗಿಯೂ ಹುಷಾರಾಗುತ್ತಾರೆ, ನೀನು ಚಿಂತಿಸಬೇಡ ಮಗನೇ. ಹೀಗೆ ಹೇಳುತ್ತಿದ್ದಂತೆ ಡಾಕ್ಟರ್ ಐಸಿಯುನಿಂದ ಹೊರಬಂದು ಹೇಳಿದರು, ಆಕಾಶ್, ಈಗ ನಿಮ್ಮ ಹೆಂಡತಿ ಅಪಾಯದಿಂದ ಪಾರಾಗಿದ್ದಾರೆ. ಇದನ್ನು ಕೇಳಿ ಆಕಾಶ್ನಿಗೆ ಹೋದ ಉಸಿರು ಮರಳಿ ಬಂದಂತಾಯಿತು. ಸ್ವಲ್ಪ ಸಮಯದ ನಂತರ ಕಲ್ಯಾಣಿಯವರನ್ನು ಪ್ರೈವೇಟ್ ಕೋಣೆಗೆ ಶಿಫ್ಟ್ ಮಾಡಲಾಯಿತು. ಆಕಾಶ್ನ ಅಣ್ಣ ಮನೆಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದಾಗ ಶಾಲಿನಿಯವರು ಮಗಳು ಸೊಸೆಯ ಜೊತೆ ಆಸ್ಪತ್ರೆಗೆ ಹೋದರು. ಅವರು ಕಲ್ಯಾಣಿ ಹತ್ತಿರ ಹೋಗಿ ನೋಡಿದಾಗ ಸುಹಾಸ್ ಅಮ್ಮನ ಕೈ ಹಿಡಿದು ಪಕ್ಕದಲ್ಲಿ ಮಲೆಗೆ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದನು. ಶಾಲಿನಿಯವರು ಕಣ್ತುಂಬಿಕೊಂಡು ಹೇಳಿದರು, ಮಗಳೇ, ನಿನ್ನ ನಿಸ್ವಾರ್ಥ ಸೇವೆ ಮತ್ತು ಪ್ರೀತಿಯನ್ನು ನೋಡಿದರೂ ನಾವು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕಷ್ಟದ ಸಮಯದಲ್ಲಿ ನಿನ್ನನ್ನು ಬೆಂಬಲಿಸಲಿಲ್ಲ. ಆಗ ರೇವತಿ ಹೇಳಿದಳು, ಇಲ್ಲ ಅಮ್ಮ, ಕಲ್ಯಾಣಿ ವಿಷಯದಲ್ಲಿ ನಾನು ದೊಡ್ಡ ಅಪರಾಧ ಮಾಡಿದ್ದೇನೆ. ಯಾವಾಗಲೂ ಅವಳ ಅಮ್ಮನ ಪ್ರೀತಿಯನ್ನು ಪ್ರಶ್ನಿಸುತ್ತಾ ಬಂದಿದ್ದೇನೆ ಮತ್ತು ಅವಳನ್ನು ಮಲತಾಯಿ ಎಂದು ಹೇಳಿ ಅಪಮಾನಿಸಿದ್ದೇನೆ. ನನ್ನನ್ನು ಕ್ಷಮಿಸಿಬಿಡು ಕಲ್ಯಾಣಿ. ಆಗ ಕಲ್ಯಾಣಿ ಹೇಳಿದಳು, ಅಕ್ಕ, ನಡೆದಿದ್ದೆಲ್ಲವೂ ಕನಸು ಎಂದು ಮರೆತು ಬಿಡಿ. ಮತ್ತೆ ಅಮ್ಮ, ನೀವು ನನ್ನಲ್ಲಿ ಕ್ಷಮೆ ಕೇಳುವುದು ಸರಿಯಲ್ಲ. ಈ ಎಲ್ಲ ಮಾತುಕತೆ ನಡೆಯುತ್ತಿರುವಾಗ ಆಕಾಶ್ ಕಲ್ಯಾಣಿಗೆ ಔಷಧಿ ತೆಗೆದುಕೊಂಡು ಕೋಣೆಯೊಳಗೆ ಬಂದನು ಮತ್ತು ಚಿಕ್ಕ ಮಗುವಿನಂತೆ 2 ಕಿವಿ ಹಿಡಿದು ನಿಂತುಕೊಂಡನು. ಇದನ್ನು ನೋಡಿ ಕಲ್ಯಾಣಿ ನಕ್ಕಳು ಮತ್ತು ಪೂರ್ತಿ ಕೋಣೆ ನಗುವಿನಿಂದ ತುಂಬಿತ್ತು. ಇಂದು ಎಲ್ಲರ ಮನಸ್ಸಿನಲ್ಲಿರುವ ಗೊಂದಲ ಸಂಪೂರ್ಣವಾಗಿ ದೂರವಾಗಿತ್ತು. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆ ಅನಿಸಿತು? ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಇನ್ನೊಂದು ಸುಂದರವಾದ ಭಾವನಾತ್ಮಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.